ನಮಸ್ಕಾರ 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 ವೀಕ್ಷಕರೇ, ಶ್ರಮಜೀವಿಗಳ ಫೇವರೇಟ್ ಶೋ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ಕಾಲ ಬರುತ್ತೆ, ಕಾಲ ಹೋಗುತ್ತೆ, ವರ್ಷ ಬರುತ್ತೆ, ವರ್ಷ ಹೋಗುತ್ತೆ. ವರ್ಷಕ್ಕೆ 12 ತಿಂಗಳು, ತಿಂಗಳಿಗೆ 4 ವಾರ, ವಾರಕ್ಕೆ 7 ದಿನ, ದಿನಕ್ಕೆ 24 ಗಂಟೆ, ಗಂಟೆಗೆ 60 ಗೋಲ್ಡನ್ ಮಿನಿಟ್ಸ್, ಒಂದೊಂದು ಸೂಪರ್ ಮಿನಿಟ್. ಆ ನಿಮಿಷಕ್ಕೆ 60 ಸೆಕೆಂಡ್ಸ್. ಒಂದೊಂದು ಕ್ಷಣನೂ ತುಂಬಾನೇ ಮುಖ್ಯ. ನಿಮ್ಗೆ ನೆನಪಿರ್ಲಿ, ಒಂದು ಕ್ಷಣದಲ್ಲಿ ನಿಮ್ಮ ಜೀವನ ಪರ್ಮನೆಂಟ್ ಆಗಿ ಬದಲಾಗ್ಬೋದು. ಅಂಥ ಕ್ಷಣದ ಮಹತ್ವ ತಿಳಿಸ್ಕೊಡೋ ಆಟ, ಮಿನಿಟಲ್ಲೇ ಮಿಲಿಯನ್ ಗೆಲ್ಲೋ ಆಟ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪುಟ್ಟ ಗೌರಿ ಮದುವೆ, ಏನ್ ಟೈಟ್ಲು, ಎಂತ ಹೆಸರಲ್ಲ. ETV ಕನ್ನಡ ತನ್ನ ಕಲ್ಲರ್ನ ಬದಲಾಯಿಸ್ಕೊಂಡ ಮೇಲೆ ಬಂದ ಮೊದಲನೇ ಸೀರಿಯಲ್ ಇದು. ತುಂಬಾನೇ ಫೇಮಸ್, ತುಂಬಾನೇ ಪಾಪ್ಯುಲರ್ ಆಗಿರೋ ಸೀರಿಯಲ್ ಇದು. ಪುಟ್ಟ ಗೌರಿ ಮದುವೆ ಈಗ ದೊಡ್ಡ ಗೌರಿ ಮದುವೆ ಆಗಿದೆ. ಪುಟ್ಟ ಮಹೇಶ ಈಗ ದೊಡ್ಡ ಮಹೇಶ್ ಆಗಿದ್ದಾನೆ. ಈ ಮಹೇಶು ಸ್ಮೈಲಲ್ಲೇ ವಿಕೆಟ್ ಬೀಳಿಸ್ತಾರೆ. ಬೌಲಿಂಗ್ ಮಾಡಬೇಕಾದ್ರೆ ಬ್ಯಾಟಿಂಗ್ ಮಾಡೋಕೆ ಹೋಗಿ ಪೇಚಾಡ್ತಾರೆ. ಡಬಲ್ ಗೇಮ್ ಮಾಸ್ಟರ್ ಅಂತಾನೆ ಹೇಳ್ಬೋದು. ಗುಣವಂತ ಕಮ್ ರೂಪವಂತ ಕಮ್ ಹಿಮವಂತ. ಪುಟ್ಟ ಗೌರಿಯ ದೊಡ್ಡ ಮಹೇಶ್ ರಕ್ಷಿತ್ಗೆ ಬರ್ರಿ ಚೋಪಾಳೆ. ಆನೆಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಮಹೇಶ್ ಅಲಿಯಾಸ್ ರಕ್ಷಿತ್ ಅವರೇ, ಹೇಳಿ ಸರ್. ಫಸ್ಟು ನಿಮಗೆ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ನಿಧಾನಿಸು ನಿಧಾನಿಸು. ಮಹೇಶ್ ಸಾಂಗ್ ಯಾರಿಗೆ ಹಾಕಿದ್ ನೀವು? ನಿಧಾನಿಸು ನಿಧಾನಿಸು ಅಂತ ನೆಕ್ಸ್ಟ್ ಬರೋ ಅಪೋನೆಂಟ್ಗೋಸ್ಕರನೇ ಹಾಕಿರೋ ಥರ ಇದೆ. ನಿಧಾನ, ಹೌದು. ಗೆಲ್ಲೋದು ಕಷ್ಟ, ನಾನೇ ಗೆಲ್ತೀನಿ. ಇಲ್ಲ, ಗೆಲ್ಲೋದು ಕಷ್ಟ. ಹಾಗಲ್ಲ ನಿಧಾನವಾಗೋಣ. ಇಬ್ರಲ್ಲಿ ಯಾರು ಗೆದ್ರು ಒಬ್ರು ಗೆದಂಗೆ ಅಲ್ವಾ? ಈ ಸ್ಟುಡಿಯೋಲಿ ಇದೆಲ್ಲ ನಡೆಯಲ್ಲ ಮಹೇಶ್ ಅವರೇ. ಒಂದು ಆಟ ಆಗೋ ತನಕ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್, ಅವ್ರು ಗೆಲ್ಬೋದು ಅಂತ. 2 ಆಟ ಆಗಿದ ತಕ್ಷಣ ಇಲ್ಲ ನಾನು ಸ್ವಲ್ಪ ಚೆನ್ನಾಗಿ ಆಡಿದ್ರೆ ನಾನೇ ಗೆಲ್ತಿದ್ದೆ ಅಂತ. ಆಮೇಲೆ ಆ ಸ್ಟುಡಿಯೋ ಅಂತಲ್ಲ, ಅದೇ ಮನುಷ್ಯನ ಸ್ವಭಾವನೆ ಅಂತದು. ಖಂಡಿತ. ಅವನೆಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ನಮಗೆ ಗೆಲ್ಲಬೇಕು ಅನಿಸ್ತಿರುತ್ತೆ ಅಲ್ಲ, ಗೆಲ್ಬೇಕು ಅಲ್ವಾ? ಗೆಲ್ಲೋಕೆ ಚೀರ್ಬೇಕು. ನಂದೊಂದು ಪರ್ಸ್ನಲ್ ಕ್ವಶನ್ ಇದೆ. ಯೂಶ್ವಲಿ ಪಬ್ಲಿಕ್ಕಲ್ಲಿ ಕೇಳೋಂಗಿಲ್ಲ ಈ ಕ್ವಶನು, ಆದರೂ ಕೇಳ್ತಾ ಇದ್ದೀನಿ. ಹೆಂಗೆ ಬಾಸ್ ಅದು ಇಬ್ಬಿಬ್ರನ್ನ ಮೇಂಟೈನ್ ಮಾಡೋದು? ನಾವು ಒಂದು ಮೇಂಟೈನ್ ಮಾಡೋ ಅಷ್ಟರಲ್ಲಿ 12 kg ಕಮ್ಮಿ ಆಗ್ಬಿಟ್ವಪ್ಪ. ಸಿಂಗಲ್ ಸಿಮ್ಮೇ ಕಷ್ಟ, ಡಬಲ್ ಸಿಮ್ ಹೆಂಗ್ರಿ ಮಹೇಶ್ ಅದು? ಹ್ಯಾಂಡ್ಸೆಟ್ ಚೆನ್ನಾಗಿದೆ. ಹ್ಯಾಂಡ್ಸೆಟ್ ಚೆನ್ನಾಗಿದೆ. ಹುಷಾರು, ಒಂದೊಂದ್ಸಲ ನಾಟ್ ರೀಚೇಬಲ್ ಆಗ್ಬಿಟ್ರೆ ಕಷ್ಟ. ಹೇಗ, ಏನು ಧೈರ್ಯನಾ ಇಲ್ಲ ಕಾನ್ಫಿಡೆನ್ಸಾ? ಇಲ್ಲ, ಕಾನ್ಫಿಡೆನ್ಸ್ ಅಂತಲ್ಲ, ಒಡನಾಟ ಅಷ್ಟೇ. ಅಂದ್ರೆ ಮನ್ಸಿಗೆ ಯಾವ್ದು ಹತ್ರ, ಯಾವ್ದು ಬೇಕು ಅಂತ ಅನ್ಸುತ್ತೋ ಅದಕ್ಕೋಸ್ಕರ ಜಾಸ್ತಿ ಸ್ಪಂದಿಸೋ ಜೀವ ನಾನು. ವೆರಿ ಗುಡ್ ಮಹೇಶ್, ನೈಸ್ ಆನ್ಸರ್. ಸೀರಿಯಲಲ್ಲಿ ಹೇಗೆ 2 ಮೇಂಟೈನ್ ಮಾಡ್ತಿದ್ದೀರೋ ನಿಮ್ಮ ರಿಯಲ್ ಲೈಫಲ್ಲೂ ಹಾಗೆ ಆಗೋದು ಬೇಡ. ಓಕೆ, ಮತ್ತೊಮ್ಮೆ ಮಹೇಶ್ ಅವ್ರಿಗೆ ವೆಲ್ಕಮ್. ಇವರು ಎದುರುಗಡೆ ಆಟ ಆಡೋ ಆಟಗಾರ್ತಿ ಯಾರು? ಇವರು ಮಹೇಶನ ಮಹಿಮೆ, ಮಹೇಶನ ಮನದನ್ನೇ. ಪ್ಯಾರ್, ಇಷ್ಕ್, ಮೊಹಬ್ಬತ್, ಕಾದಲ್, ಲವ್, ಏನು ಬೇಕಾದ್ರೂ ಹೇಳಿ, ಹೆಂಗೆ ಬೇಕಾದರೂ ಕರೀರಿ. ನಮ್ಮ ಮಹೇಶ್ ಅವರ ಮನಸ್ಸಲ್ಲಿ ಡಬಲ್ ಬೆಡ್ರೂಮ್ ಮನೆ ಮಾಡ್ಕೊಂಡಿರೋ ಪುಟ್ಟ ಗೌರಿಯ ದೊಡ್ಡ ಸೌತಿ ಹಿಮ ಅಲಿಯಾಸ್ ನಮ್ರತಾಗೆ ಬರಲಿ ಜೋರಾಗಿ ಚಪ್ಪಾಳೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡ ಬ್ಯಾಡ್ವೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಹಿಮ ಅಲಿಯಾಸ್ ನಮ್ರತ ಅವ್ರೆ, ನಿಮ್ಮನ್ನು ಕರೆಯೋದು ಹೇಗೆ? ಹಿಮ ಅಂತ ಕರೀಲ್ಲ, ನಮ್ರತ ಅಂತ ಕರೀಲ್ಲ. ಏನಾದ್ರು ನಿಮ್ಗೆ ಇಷ್ಟ ಬಂದಿದ್ದು? ನಮ್ಗೆ ಆ ಥರ ಎಲ್ಲ ಚಾನ್ಸ್ ಕೊಡಬೇಡಿ ನೀವು. ಹಿಮ
ಹಿಮ ಓಕೆ. ಹೆಸರಲ್ಲೇ ಇದೆ ಆ? ಮಹಿ. ಮಹಿ. ಊಟ ಮಾಡಿದ್ರೆ ಊಟ ಮಾಡಿದ್ರೆ ಹಿಮ ಅದಕ್ಕೆ ಹಂಗಿಟ್ಟಿರೋದಾ? ನೀವು ಇಟ್ಕೊಂಡಿದ್ದ ಇಲ್ಲ? ಇಲ್ಲ ಬರ್ದಿತ್ತು ಆ? ಬರ್ದಿತ್ತು. ಬರ್ದಿದ್ದು ಹಣೆ ಬರದಲ್ಲಿ. ನಿಮ್ಮ ಕ್ಯಾರೆಕ್ಟರ್ ಹೆಸರು ಹಿಮ. ಹಿಮ. ನಿಮ್ಮ ನಿಜವಾದ ಹೆಸರು ನಮ್ರತಾ. ಈ ಹಿಮ ಮತ್ತೆ ನಮ್ರತಾ ನಡುವೆ ಏನು ಡಿಫ್ರೆನ್ಸ್ ಇದೆ? ಅಷ್ಟೇನು ಡಿಫ್ರೆನ್ಸ್ ಇಲ್ಲ, ಇಬ್ರು ಒಂದೇ. ಇಬ್ರು ಒಂದೇ. ರಿಯಲ್ ಲೈಫಲ್ಲೂ ನಾನು ಹಿಮ ಥರನೇ, ತುಂಬ ಹಠವಾದಿ, ಶಾರ್ಟ್ ಟೆಂಪರ್ಡ್, ಆಲ್ವೇಸ್ ಜಾಸ್ತಿ ಫನ್ ಆ ಥರ. ಹಿಮ ನಮ್ರತಾ ಎಲ್ಲ ಒಂದೇ. ಶಾರ್ಟ್ ಟೆಂಪರ್ಡೇನಾ? ಸ್ವಲ್ಪ ಶಾರ್ಟ್ ಟೆಂಪರ್ಡಪ್ಪ ಮಹೇಶ್. ನಾವು ಹಂಗಾದ್ರೆ ಫಸ್ಟ್ ಒಂದೆರಡು ಆಟ ಸೋಲ್ಬೇಕಾಗುತ್ತೆ. ಬೇಕಾ? ಬೇಡಲ್ಲ, ನೋಡೋಣ ಶಾರ್ಟ್ ಟೆಂಪರ್ ಹೆಂಗಿರುತ್ತೆ ಅಂತಲ್ಲ. ನಮ್ರತಾ ಅವ್ರೆ, ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ ಯಾರು ಬಂದಿದ್ದಾರೆ? ಅಮ್ಮ ಬಂದಿದ್ದಾರೆ. ಹಲೋ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ನಮ್ರತಾ ಅವರು ಅಕ್ಕ ಇದ್ದಂಗಿದ್ದೀರಾ? ಕರ್ಕೊಂಡು ಹೋಗಿದ್ ಕಡೆ ಅದಕ್ಕೆ ಕರ್ಕೊಂಡು ಹೋಗಲ್ಲ ಇವಾಗ. ಹೌದಾ? ಏನು ಹೇಳ್ಬೇಕು ಆ್ಯಕ್ಚುಲಿ? ಏನು ಹೇಳ್ಬೇಕು ನಾನು? ಹೇಳಿ ಅದನ್ನ ಹೇಳ್ತೀನಿ. ಅಮ್ಮ ಥರ ಇದ್ದೀರಾ ಅಂತಂದು. ಅಮ್ಮ ಥರ ಇದ್ದೀರಾ ಹೊಟ್ಟೆ ಕಿಚ್ಚಾಗುತ್ತೆ ಅವಳಿಗೆ ಹೇಳಿದ್ರೆ. ಅಲ್ಲ, ಇನ್ನೊಂದು 5 ವರ್ಷ ನೀವು ಅಮ್ಮನ ಥರ ಕಾಣ್ತೀರಾ, ಅವ್ರ ಮಗಳ ಥರ ಕಾಣ್ತೀರಾ. ಆಮೇಲೆ ಹೇಳ್ಬೇಕು, ಅಮ್ಮ ನಿಮ್ಮ ಅಮ್ಮ ಬರಲಿಲ್ವಾ? ನಮ್ರತಾ ಅವರು ಭಾಳ ಆಟ ಆಡ್ತಾರಾ ಮನೇಲಿ? ಇಲ್ಲ, ಆಟ ಇಲ್ಲ, ಡ್ಯಾನ್ಸು ಮತ್ತೆ ಫ್ಯಾಷನ್ ಶೋ ಆ ಥರದ್ದು ಮಾಡ್ತಾಳೆ, ಆಟಗಳು ಕಡಿಮೆ. ನೀವೇ ಆಡ್ತಿರ್ತೀರಾ ಅನ್ಸುತ್ತೆ. ಅಕ್ಕ 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 ಅಲ್ಲ? ಇಲ್ಲ, ಏ ಸುಳ್ಳು ಹೇಳ್ಬೇಡಿ. ಅಮ್ಮ ರಕ್ಷಿತ್ ಹೇಳಿ ಅಮ್ಮ ಅಂತ. ಇಲ್ಲ, ನಾನು ಸೆಟ್ಟಿಗೆ ಫಸ್ಟ್ ಡೇ ಬಂದಾಗ ನೋಡ್ತಿದ್ದೆ, ಅಕ್ಕನೇ ಅಂತ ಅನ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ರಕ್ಷಿತ್, ನಿಮ್ಮನ್ನು ಸಪೋರ್ಟ್ ಮಾಡಕ್ಕೆ ಯಾರು ಬಂದು? ನನ್ನ ಅಣ್ಣ ವಿನಯ್ ಅಂತ. ಹಾಯ್ ಸರ್. ಹಾಯ್ ವಿನಯ್ ಅವರೇ. ನನ್ನ ಆಪ್ತ ಸ್ನೇಹಿತ ನಂದೀಶ್ ಅಂತ. ಹಾಯ್ ನಂದೀಶ್. ಹಾಯ್. ರೆಡಿ? ಮರ್ತೇ ಬಿಟ್ಟಿದೆ ಗೇಮಿಗೆ ಬಂದಿದ್ದೀನಿ ಅಂತ. ಸೀರಿಯಸ್ ಆಗಿ ಈಗ nervous ಈಗ ನಾಪ್ಕ ಬಂದು ಈಗ ಶುರು. ಭಯ ಆಗ್ತದೆ. ಇಲ್ಲ, ಭಯ ಪಡಬೇಕಾಗಿದ್ದಿಲ್ಲ. ಇಟ್ಸ್ ವೆರಿ ಸಿಂಪಲ್ ಗೇಮ್, ಬಟ್ ನಾವು ಕಷ್ಟದಲ್ಲಿ ಆಟ ಆಡಿಸ್ತೀವಿ. ತುಂಬ ರಿಲ್ಯಾಕ್ಸ್ ಆಗಿ ಆಡಿ, ಇಬ್ಬರು 5 ಲಕ್ಷ ಗೆಲ್ಲಿ. ಆ ಥರ ಆಪ್ಷನ್ ಇದೆಯಾ? ಇಲ್ಲ, ನಾವು ಸುಮ್ಮನೆ ಇಬ್ರು ಪಂಪ್ ಹೊಡಿಯೋದಷ್ಟೇ. ಗೆಲ್ಲಿ ಅಂತ. ರಕ್ಷಿತಾ ಮತ್ತೆ ನಮ್ರತಾ ಅವರು ಈ ಆಟದ ರೂಲ್ಸ್ಗಳನ್ನ ಹೇಳ್ಬಿಡ್ತೀನಿ. ಇಬ್ರು ಸೆಲೆಬ್ರಿಟಿಗಳು ಬರ್ತಾರೆ, ಒಬ್ಬರೆದ್ರು ಇನ್ನೊಬ್ರು ಆಡ್ತಾರೆ. 4 ಪಾಯಿಂಟ್ಗಳನ್ನ ಯಾರು ಮೊದಲು ಗೆಲ್ತಾರೋ ಅವರು ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ದುಡ್ಡು ಗೆಲ್ಲೋ ಸುತ್ತಿಗೆ ಹೋಗ್ತಾರೆ. ಮತ್ತು 50,000 ರೂಪಾಯಿ ಕೂಡ ಅವ್ರದ್ದಾಗುತ್ತೆ. ಅಲ್ಲಿಂದ 10 ಲಕ್ಷಕ್ಕೆ 6 ಹೆಜ್ಜೆ, ಅಂದರೆ 6 ಆಟ. ಈ ಹಾದಿಯಲ್ಲಿ 3 ಲಕ್ಷಕ್ಕೆ ಒಂದು ಸೇಫ್ ಝೋನ್ ಇರುತ್ತೆ, ಜೊತೆಲೆ 3 ಜೀವದಾನ, ಅಂದರೆ 3 ಲೈಫ್ ಇರುತ್ತೆ. ಜೊತೆಲೆ ಯಾರು ಒಂದು ಆಟನ ಮಿಂಚಿನ ವೇಗದಲ್ಲಿ ಪೂರ್ತಿ ಮಾಡ್ತಾರೋ ಅವ್ರಿಗೆ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನ ಕೂಡ ಇದೆ. ರೆಡಿ? ರೆಡಿ ಸರ್. ರೆಡಿ. ಸೊ ನಿಮ್ಮಿಬ್ಬರ ಮೊದಲನೇ ಆಟದ ನೀಲಿ ನಕ್ಷೆ ನೋಡೋಣ. ಶೋರ್. ನೀಲಾಂಬರಿ, ಬ್ಲೂ ಪ್ರಿಂಟ್ ಪ್ಲೀಸ್. ರಾಜಮರ್ಯಾದೆ. ಎದುರಿಗಿರುವ ರೌಂಡ್ ಟೇಬಲ್ ಮೇಲೆ ಒಂದಷ್ಟು ಇಸ್ಪೇಟ್ ಕಾರ್ಡ್ಗಳನ್ನು ಹರಡಿಡಲಾಗಿದೆ. ಆಟಗಾರ ಗಾಳಿ ಊದುವ ಮೂಲಕ ಎಲ್ಲಾ ಕಾರ್ಡ್ಗಳನ್ನು ನೆಲಕ್ಕೆ ಕೆಡವಬೇಕು. ಕೊನೆಯಲ್ಲಿ ಟೇಬಲ್ನ ಮೇಲೆ 4 ಕಿಂಗ್ ಕಾರ್ಡ್ಗಳಷ್ಟೇ ಉಳಿದುಕೊಳ್ಳಬೇಕು. ಉಸಿರಿನ ರಭಸ ಬಳಸುವ ಮೂಲಕ ಆಟ ಪೂರ್ತಿಗೊಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡುಗಳು. ರಕ್ಷಿತ್ ಸರ್, ಯಾವ ಕಾರ್ಡು ಎಲ್ಲಿ ಬೇಕಾದ್ರೂ ಬೀಳಲಿ, ರಾಣಿ ಎಲ್ಲಿ ಬೇಕಾದ್ರೂ ಹಾರಲಿ, ಯಾರು ಬೇಕಾದ್ರೂ ಹಾರಿಸ್ಕೊಂಡು ಹೋಗ್ಲಿ, ಆದರೆ ರಾಜ ಮಾತ್ರ ಟೇಬಲ್ ಮೇಲೆ ಇರಬೇಕು, ಆ ಕಡೆ ಈ ಕಡೆ ಹೋಗಬಾರ್ದು. ರಾಣಿ ನನ್ನ ಕಡೆ ಬಂದರು ಐ ಡೋಂಟ್ ಮೈಂಡ್, ಲೆಟ್ ಹರ್ ಕಮ್. ನೀವು ಗೆಲ್ಲಬೇಕು ಅಂದ್ರೆ ನೀವು ರಾಜನ ಇಟ್ಕೊಳ್ಳಿ, ನಮ್ಗೆ ರಾಣಿನ ಕಳಿಸ್ಕೊಡಿ. ರೆಡಿ ರಕ್ಷಿತ್? ರೆಡಿ ಸರ್. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ನಿಧಾನ. ನೀಟಾಗಿ ಮಾಡ್ತಿದ್ದಾರೆ. ನಿಧಾನ. ಗೇಮ್ ಫೇಲ್. ರಕ್ಷಿತ್, ಈ ಆಟದ ಹೆಸರು ರಾಜ ಮರ್ಯಾದೆ ಅಂತ.
ರಾಜನಿಗೆ ಮರ್ಯಾದೆ ಕೊಡ್ಬೇಕು ನಾವು. ಕೊಡಲಿಲ್ಲ ಅಂದರೆ ಒಂದು ಪಾಯಿಂಟ್ ಕಳ್ಕೊಂಬಿಡ್ತೀವಿ. ಏಕೆ ಸ್ವಲ್ಪ ಜೋರಾಗಿ ಊದಿದ್ರಾ? ಆಕ್ಚುಲಿ ಕಾರ್ನರ್ಸ್ ಇಂದ ಆಡ್ಕೊಂಬರೋಣ ಅಂತ ಮಾಡ್ಕೊಂಬಂದೆ, ಬಟ್ ಎಲ್ಲೋ ಕಡೆ ಸ್ವಲ್ಪ ಜೋರಾಗಿ ಓದ್ದೆ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ನಾನು ಈ ಗೇಮಲ್ಲಿ ನೀವು ಒಂದು ಪಾಯಿಂಟ್ ತಗೋತೀರಾ ಅನ್ಕೊಂಡಿದ್ದೆ. ಏನು ತಪ್ಪು ಮಾಡಿದ್ರು ರಕ್ಷಿತ್? ಆ್ಯಕ್ಚುಲಿ ನೋಡಲಿಲ್ಲ, ಅವ್ರು ಬೇಗ ಬೇಗ ಊದ್ಕೊಂಡೋದ್ರು. ಇಲ್ಲೇ ಮಿಡ್ಲಿಂದನೇ ಶುರು ಮಾಡಿದ್ರು ಅವರು, ಕಾರ್ನರ್ಸಿಂದ ಶುರು ಮಾಡಲಿಲ್ಲ ಅವರು. ಇಲ್ಲಿಂದನೇ ಫುಫ್ ಅಂತ ಎಲ್ಲ ಬೀಳಿಸ್ಬಿಟ್ರು. ಶುಡ್ ಹ್ಯಾವ್ ಬೀನ್ ಲಿಟಲ್ ಮೋರ್ ಸ್ಲೋ. ಸೊ ಈಗ ನೀವು ಹೇಳಿದ್ದೀರಾ, ನೀವು ಎಷ್ಟು ಸ್ಲೋ ಆಗಿ ಮಾಡ್ತೀರಾ ಅಂತ ನಾವು ನೋಡ್ತೀವಿ. ಈಗ ಹೇಳೋದು ಸುಲಭ, ಮಾಡೋದು ಕಷ್ಟ. ಬಟ್ ನಮೃತ ಅವರು ಹೇಗೆ ಮಾಡ್ತಾರೆ ನೋಡೋಣ. ಜೋರ್ ಚಪ್ಪಾಳೆ. ಈಗ ನಮ್ಮ ರಕ್ಷಿತ್ ರಾಜನ್ ಥರ ರಾಜನ್ಗೂ ಆಗಿ ಬರಲ್ಲ, ಯುದ್ಧ ಆಡ್ಬಿಟ್ರು. ರಾಣಿಗೂ ಆಗಿ ಬರಲ್ವಾ? ಆಗಿ ಬರ್ಬೋದು, ನೋಡ್ಬೇಕು. ರಾಣಿಗೂ ರಾಜನ್ಗೂ ಆಗಿ ಬರುತ್ತೆ ಅಲ್ವಾ? ಹೌದು. ನಾನು ಕೊಡೋ ಒಂದೇ ಒಂದು ಸಜೆಷನ್ ಏನು ಅಂದರೆ, ಪ್ರತಿ ಆಟ ಆಡಬೇಕಾದ್ರೆ ಪ್ಲೀಸ್ ರಿಲ್ಯಾಕ್ಸ್, ಮಜವಾಗಿ ಆಡಿ, ಎಂಜಾಯ್ ಮಾಡ್ಕೊಂಡು ಆಡಿ, ಮನಸ್ಸಿಂದ ಆಡಿ. ಗೆಲ್ಲೋದಕ್ಕೆ ಅಂತ ಆಡಿ, ದುಡ್ಡು ನನಗೆ ಕೊಟ್ಟು ಹೋಗೋದಕ್ಕೆ ಅಂತ ಆಡಿ. ಆಡ್ತೀರಾ? ರೆಡಿ? The game begins in 3, 2, 1. ನಮ್ಮ ಹಿಮ ಊದ್ತಾ ಇರೋ ಫೋರ್ಸ್ಗೆ ಹಿಮಾಲಯನೇ ಹಾರೋದ್ರೂ ಆಶ್ಚರ್ಯ ಪಡಬೇಕು. 45 seconds. ಟೈಮ್ ಇದೆ ಹಿಮ ಅವರೇ. ವೆರಿ ಗುಡ್. ಇನ್ನು 30 ಸೆಕೆಂಡ್ ಇದೆ. 20 seconds. ಗೇಮ್ ಫೇಲ್. ರಕ್ಷಿತ್ 0, ನಮ್ರತಾ 0. ಯಾಕೆ ರಾಜನನ್ನ ಹೊಡೆದಾಚೆ ಕಳ್ಸಿದ್ರೆ? ಅವ್ರು ಎಂಡಲ್ಲಿದ್ರು, ಈ ಕಡೆ ಬನ್ನಿ ಅಂತ ಹೇಳಿದೆ, ಅವ್ರು ಬರಲಿಲ್ಲ, ಹೊರಟೋದ್ರು. ಹೊಡೆದೇ ಹೇಳ್ಬೇಕು ಅವಾಗ, ಬನ್ರಿ ಈ ಕಡೆ ಅಂತ. ಸೈನಿಕರ ಜೊತೆ ಅವರು ಬಿದ್ದೋದ್ರು. ಸೀರಿಯಸ್ ಆಗಿ ಹೇಳಿ, ಏನಾಯ್ತು? ಅದು ಆ್ಯಕ್ಚುಲಿ ಎಂಡಿಗೆ ಬಂದಿತ್ತು. ನಾನು ಈ ಕಾರ್ಡ್ಸನ್ನ ಬ್ಲೋ ಮಾಡ್ಬೇಕಾದ್ರೆ ಜೊತೆಯಲ್ಲಿ ಸಿಕ್ಕಾಕೊಂಡು ಅದು ಬಿದ್ದೋಯ್ತು. ನನ್ನ ಪ್ರಕಾರ ಇದು ಈಸಿ ಗೇಮ್, ತುಂಬಾ ಈಸಿ ಗೇಮ್. ಆ್ಯಕ್ಚುಲಿ ವೆರಿ ಈಸಿ. ಇಬ್ಬರಲ್ಲಿ ಒಬ್ಬರಾದ್ರೂ ಮಾಡಿದ್ರೆ ಒಂದು ಪಾಯಿಂಟ್ ಈಸಿಯಾಗಿ ಬಂದಿರೋದು. ಏನೋ ಬೇಜಾರಾಗ್ತಿದ್ಯಾ? ತುಂಬ 3 ಕಾರ್ಡ್ಸ್ ಅಷ್ಟೇ. ರಕ್ಷಿತ್ ಖುಷಿ ಆಗ್ತಾ ಇದೆ. ಇಲ್ಲಪ್ಪ ಮಾಡ್ಲಿಲ್ವಲ್ಲ ಇವರು ಅಂತ. ಇಲ್ಲ ಹಾಗೇನಿಲ್ಲ. ನಾನು ಆಕ್ಚುಲಿ ಮಾಡೋಣ, ನಾನು ಚೇರ್ ಮಾಡ್ತಿದ್ದೆ, ಬಟ್ ಗೆಲ್ತಾರೆ ಅಂತಾನೆ ಅನ್ಕೊಂಡಿದ್ದೆ. ಲಾಸ್ಟ್ ಕಾರ್ಡ್ ಅದು ಏನಕ್ಕೆ ಹಂಗೆ ಆಯ್ತೋ ಗೊತ್ತಿಲ್ಲಪ್ಪ. ಸ್ಕೋರ್ ಏನು ಹೇಳ್ಬೇಕಾಗಿಲ್ಲ, ಇಬ್ರು 0-0. ಮಾತು ಆಡಿದ್ರೆ ಹೋಯ್ತು, ಆಟ ಸೋತ್ರೆ ಹೋಯ್ತು. ನೆಕ್ಸ್ಟ್ ಗೇಮ್ ನೋಡೋಣ. ಶೋರ್ ಸರ್, ನೋಡುವ. ನಿಮ್ಮ ಎರಡನೇ ಆಟ ಯಾವ್ದಿರ್ಬೋದು ಮಹೇಶ್? ಎನಿ ಗೆಸ್? ಮಹೇಶ್ ಭಾಳ ಅಳ್ತಾ ಇದ್ದಾರೆ. ಇಲ್ಲ ಸರ್, ಅಳ್ತಿಲ್ಲ, ಸ್ವಲ್ಪ ಖುಷಿ ಕಣ್ಣೀರು. ಹಿಮ ಆಡ್ಲಿಲ್ವಲ್ಲ, ನಮ್ರತ ಗೆಲ್ಲಿಲ್ಲ, ಓ ಮೈ ಗಾಡ್. ನೋ ಗೆಸ್ ಸರ್, ಐಡಿಯಾ ಇಲ್ಲ ನೆಕ್ಸ್ಟ್ ಯಾವಟ ಅಂತ. ಐಡಿಯಾ ಇಲ್ಲ, ಗೊತ್ತಿಲ್ಲ. ನೀಲಾಂಬರಿನೇ ಕೇಳೋಣಲ್ವಾ? ನೀಲಾಂಬರಿ, ಇವರಿಬ್ಬರ ಎರಡನೇ ಆಟದ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಕಿಂಗ್ ಕಾಂಗ್ ಟ್ರಕ್ಕಿಂಗ್. ರಸ್ತೆಗಳಲ್ಲಿ ಬೃಹದಾಕಾರದ ಹೆವಿ ಲೋಡೆಡ್ ಟ್ರಕ್ ಓಡಾಡೋದನ್ನು ನೋಡಿರುತ್ತೇವೆ. ಅದೇ ಮಾದರಿಯಲ್ಲಿ ಇಲ್ಲಿ ಬಾಟಲ್ಗಳನ್ನು ಉಲ್ಟಾ ನಿಲ್ಲಿಸಬೇಕು. ಸಾಲಾಗಿ ಅವುಗಳನ್ನು ನಿಲ್ಲಿಸಿ ಎದುರಿಗೆ ಒಂದು ದೊಡ್ಡ ಗ್ಲಾಸ್ ಮೇಲೆ ಸಣ್ಣ ಗ್ಲಾಸ್ ಅನ್ನ ಜೋಡಿಸಿಟ್ಟು ಆ ಬಾಟಲ್ ಟ್ರಕ್ ಮೇಲೆ ಬಾಲ್ ಉರುಳಿಸಬೇಕು. ಕೊನೆಗದು ಹೋಗಿ ಪುಟ್ಟ ಗ್ಲಾಸ್ ಒಳಗೆ ಬೀಳಬೇಕು. ಇದಕ್ಕೆ ಇರೋದು ಒಂದು ಸೂಪರ್ ಮೇಲೆ, ಅಂದ್ರೆ 60 ಸೆಕೆಂಡುಗಳು. ನಮ್ರತ ಅವರ ಬಾಟ್ಲಿಗೂ ನಿಮ್ಗೆ ಹೇಗೆ ಫ್ರೆಂಡ್ಶಿಪ್? ಇಲ್ಲ, ಅಷ್ಟು ಫ್ರೆಂಡ್ಶಿಪ್ ಇಲ್ಲ ನನಗೂ ಬಾಟ್ಲಿಗೂ. ನೀರೇ ಕುಡಿಯಲ್ವ ನೀವು? ನೀರು ಕುಡಿತೀನಿ, ಬಟ್ ಬಾಟ್ಲಲ್ಲ, ಸಿಪ್ಪರಲ್ಲಿ. ಸೊ ನಿಮಗೂ ಬಾಟ್ಲಿಗೂ ಆಗಿ ಬರಲ್ಲ. ಹಾಗಾದ್ರೆ ನಿಮ್ಗೆ ಈಸಿ ಆಟ ಇದು. ಹಾಂ, ಯಾಕೆ ಹೇಳಿ? ಬಾಟ್ಲು ಉಲ್ಟಾ ಮಾಡಬೇಕಲ್ಲ. ಉಲ್ಟಾ ಮಾಡಿ. ಯಾಕಂದ್ರೆ ಬಾಟ್ಲಿಗೂ ನಮಗೂ ಆಗಿ ಬಂದರೆ ನಾವು ಉಲ್ಟಾ ಆಗ್ಬಿಡ್ತೀವಿ. ಬಾಟ್ಲಿಗೂ ನಮಗೂ ಆಗಿ ಬರಲಿಲ್ಲ ಅಂದರೆ ಬಾಟ್ಲು ಉಲ್ಟಾ. ಸೊ ನೀವು ನಮ್ಗೆ ಹಂಗಲ್ಲ, ನಾವು ಬಾಟ್ಲೆಲ್ಲ ವೆರಿ ಸಿಕ್ಕಾಬಿಟ್ಟೆ ಕ್ಲೋಸೆಸ್ಟ್ ಫ್ರೆಂಡ್ಸ್. ನಾವು ಸಿಕ್ಕಾಪಟ್ಟೆ ಜೋಡಿಸಿದ್ದೀವಿ, ಕೊನೆಗೆ ಉಲ್ಟಾ ಹಾಕೊಂಡ್ಬಿಟ್ಟಿದ್ದೀವಿ. ಸೊ ಈ ಆಟ ನೀವು ಸಿಂಪಲ್ ಆಗಿ ಗೆಲ್ತೀರಾ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡಬೇಕು.
ಒಂದೊಂದ್ಸತಿ ವೆರಿ ಸಿಂಪಲ್. ಬಾಟ್ಲನ್ನು ಜೋಡಿಸ್ಬೇಕು ಲೈನಾಗಿ, ಈ ಕಡೆ ಚಿಕ್ಕ ಲೋಟ ಇಡಬೇಕು, ಆ ಕಡೆ ಪಿಂಕ್ ಬಾಲ್ ಹಾಕ್ಬಿಟ್ಟು ಒಂದು ಗೆಸ್ ಮೇಲೆ ಒಂದು ಫೋರ್ಸ್ ಮೇಲೆ ಊದಬೇಕು. ಆ ಪಿಂಕ್ ಪಾಂಗ್ ಬಾಲ್ ಬಂದು ಆ ಚಿಕ್ಕ ಗ್ಲಾಸಲ್ಲಿ ಬೀಳಬೇಕು. ಒಂದು ಬಾಲ್ ಬಿದ್ದರೂ ಸಾಕು. ರೆಡಿ ನಮ್ರತ? ರೆಡಿ. The game begins in 3, 2, 1. ಬಾಟ್ಲುಗಳನ್ನ ಸರಿಯಾಗಿ ಜೋಡಿಸೋದು ಮುಖ್ಯ. ನಮ್ದು ಚೆನ್ನಾಗಿ ಜೋಡಿಸ್ತೀವಿ. ನನ್ನ ಪ್ರಕಾರ ನೀಟಾಗಿ ನಿಲ್ಲಿಸಿದ್ದಾರೆ. ಓ ಗೇಮ್ ಕಂಪ್ಲೀಟ್. ಖಾತೆನ ಓಪನ್ ಮಾಡಿದ್ರ? ಈಗ ಸ್ಕೋರ್ ನಮ್ರತ ಅವರು 1 ತಗೊಂಡ್ಬಿಟ್ಟಿದ್ದಾರೆ. 1 ಪಾಯಿಂಟ್ ಇದೆ ನಿಮ್ಮ ಹತ್ರ. ಈಗ ನೆಕ್ಸ್ಟ್ ನಮ್ಮ ರಕ್ಷಿತ್ ಅವ್ರು ಹೇಗೆ ಆಡ್ತಾರೆ ಅದನ್ನ ನೋಡ್ಬೇಕು. ಜೋರ್ ಜಬಳ ರಕ್ಷಿತ್. ಆಲ್ ದಿ ಬೆಸ್ಟ್. ರಕ್ಷಿತ್ ಆರ್ ಯು ರೆಡಿ? ರೆಡಿ ಸರ್. ಕಾನ್ಫಿಡೆಂಟ್? ಓಕೆ. ನಮ್ರತ ಅವರು ಆಲ್ರೆಡಿ ಪಾಯಿಂಟ್ ತಗೊಂಡ್ಬಿಟ್ಟಿದ್ದಾರೆ. ಪ್ರೆಷರ್ ಇದೇ ಇರುತ್ತಲ್ಲ? ಓಕೆ, ಇದೆ ಇರುತ್ತೆ, ಬಟ್ ಇಟ್ಸ್ ಓಕೆ. ಮನ್ಸಲ್ಲಿ ಇರುತ್ತಲ್ಲ ಹುಡುಗಿ ಎದುರುಗಡೆ ಸೋಲ್ಬಾರ್ದು ಅಂತ. ಬಾಯ್ ಬಿಟ್ಟು ಹೇಳ್ಬಿಡ್ತೀನಿ. ಇಲ್ಲ ಹಾಗೇನಿಲ್ಲ, ಹುಡುಗ ಹುಡುಗಿ ಅಂತ ಏನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ನ್ಯಾಕ್ ಅಂಡ್ ಫಿಸಿಕ್ಸ್ ರೈಟ್ ಸೆಟ್ ಆಫ್ ಗೇಮ್ ಮಾಡಿದ್ದಾರೆ, ಒಳ್ಳೆ ಸ್ಟ್ರಾಟಜಿ ಉಪಯೋಗಿಸಿದ್ದಾರೆ. ಇಟ್ಸ್ ಗುಡ್. ರೆಡಿ? The game begins in 3, 2, 1. ಹುಟ್ಟುಗೌರಿ ಅಂತ ಜನ್ಮದ ಜೋಡಿನ ಬಿಟ್ಟು ಈ ಹುಡುಗಿ ಜೊತೆ ಸೇರ್ಕೊಂಡು ಬಾಟ್ಲು ಜೋಡಿಸ್ತೀನಿ ಅಂತಿದಾರಲ್ಲ, ಇವ್ರಿಗೆ ಏನಪ್ಪ ಹೇಳ್ಬೇಕು ನಾವು? ಬಟ್ ಚೆನ್ನಾಗಿ ಜೋಡಿಸಿದ್ದಾರೆ. ಇನ್ನೂ 25 ಸೆಕೆಂಡ್ ಇದೆ ರಕ್ಷಿತ್. ಗಣೇಶ್ಗೆ ಬಾಲ್ ಊದೋ ಆಟ, ಮಹಿಗೆ ಸಖತ್ ಸಂಕಟ. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಸ್ಲೋ. ಓ ಆಲ್ಮೋಸ್ಟ್. ಗೇಮ್ ಕಂಪ್ಲೀಟ್. ರಕ್ಷಿತ್ 1, ನಮ್ರತ 1. ರಕ್ಷಿತ್, ಸೊ ನಿಮ್ಗೆ ಒಂದು ಹೊಟ್ಟೆ ಉರ್ಸೋಕೆ ಒಂದು ಮಾತು ಹೇಳಲೇಬೇಕು. ಖಂಡಿತ ಹೇಳಿ ಸರ್. ನೀವು ಆಟ ಮುಗಿಸಿದಾಗ 12 ಸೆಕೆಂಡ್ಗಳು ಬ್ಯಾಲೆನ್ಸ್ ಇತ್ತು. ನಮ್ರತ ಅವರು ಆಟ ಮುಗಿಸಿದಾಗ 25 ಸೆಕೆಂಡ್ ಬ್ಯಾಲೆನ್ಸ್ ಇತ್ತು. ಗುಡ್. ಆದರೆ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಇಬ್ರಿಗೂ ಒಂದೊಂದು ಪಾಯಿಂಟ್ ಬಂದಿದೆ. ಹುಡುಗರು ಹೇಗೆ ಅಂದರೆ ಫಸ್ಟ್ ಬಿಟ್ಟು ಆಮೇಲೆ ಹೊಡೆಯೋದು. ಈಗ ಸ್ಕೋರ್ ನಮ್ರತ 1, ರಕ್ಷಿತ್ 1. ಹಾಗೆ ಈಗ ಸಪೋರ್ಟ್ ಮಾಡೋದಕ್ಕೆ ಯಾರೋ ಹೊಸಬ್ರು ಬಂದಿದ್ದಾರೆ. ಅವಾಗ್ಲಿಂದ ಮೈಕ್ ಕೊಡಿ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ಬಿಡೋಣ ಫಸ್ಟ್. ನಮಸ್ಕಾರ. ನಮಸ್ಕಾರ. ಈಗ ನೀವಂದ್ರಿ 12 ಸೆಕೆಂಡು ಮಹೇಶ್ ಮಾಡಿದಾಗ ಇದ್ದಿದ್ದು, ಅದೇ ಹಿಮಾ ಮಾಡಿದಾಗ ಎಷ್ಟು? 25 ಸೆಕೆಂಡು. ಅದಕ್ಕೆ ಕಾರಣ ಏನು ಅಂದ್ರೆ ಗಂಡು ಮಕ್ಕಳಿಗೆ ಆತ್ರ ಜಾಸ್ತಿ, ಹೆಣ್ಣು ಮಕ್ಕಳಿಗೆ ತಾಳ್ಮೆ ಜಾಸ್ತಿ ಅನ್ನೋದಕ್ಕೆ ಅದು ಸಾಕ್ಷಿ. ಯಾ. ಹೌದಾ? ಹೌದೌದು. ಆತ್ರ ಜಾಸ್ತಿ ಆದ್ರೂ ದಡ ಮುಟ್ಟದ, ಅದೊಂದು ಖುಷಿ. ನನ್ ಮೊಮ್ಮಗ ಅಲ್ವೇ, ನಾನು ಬಂದಿದ್ದ ಕಾಲ್ಗಳಿಗೆ
ಅಜ್ಜಮ್ಮ ರಾಯದುರ್ಗದ ರಾಜೇಶ್ವರಿನ ಈ ಶಾಂಪೂ ಆಡಲ್ ಬಂದಂಗೆ ಬಂದಿದ್ರಲ್ಲ ನೀವು ನೋಡಿ. ಅದಕ್ಕೆ ಕಾರಣ ಕೊಡ್ತೀನಿ. ಏನ್ ಗೊತ್ತಾ, ಅಜ್ಜಮ್ಮ ಯಾವಾಗ್ಲೂ ವಿಗ್ ಹಾಕೊಂಡಿರುತ್ತಲ್ಲ, ಅದಕ್ಕೆ ಒಂದ್ ದಿವಸನಾದ್ರೂ ಸ್ವಲ್ಪ ಫ್ರೀ ಆಗಿ ಬರೋಣ ಅಂದ್ಬಿಟ್ಟು ನಮ್ಮ ಸೊ ನೀವು ಆಡಿಯನ್ಸ್ಗೆ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ಅದು ವಿಗ್ಗು ಇದು ವಿಗ್ ಅಲ್ಲ ಅಂತ. ಹೌದು, ಆಕ್ಚುಲಿ ನಿಜ ಹೇಳಿ, ಇದು ವಿಗ್ಗ? ಇದು ವಿಗ್ ಅಲ್ಲ, ಇದು ವಿಗ್ ಅಲ್ಲ, ನನ್ನ ನ್ಯಾಚುರಲ್ ಇದು. ಕ್ಲಿಯರ್ ಎಲ್ಲರಿಗೂ? ಆಲ್ ಕ್ಲಿಯರ್. ಈಗಿರೋದು ವಿಗ್ಗು, ಅಲ್ಲಿರೋದು ವಿಗ್ ಅಲ್ಲ, ಇದು ವಿಗ್ ಅಲ್ಲ ಅಂತ. ವಿಗ್ ಅಲ್ಲ. ಓಕೆ, ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಇಬ್ಬರಿಗೂ ಸಪೋರ್ಟ್ ಮಾಡ್ತೀನಿ. ಇಬ್ರಿಗೂ? ಆದ್ರೆ ಹೆಚ್ಚು ಒಂದ್ ಕೈ ನನ್ನ ಮೊಮ್ಮಗನಿಗೆ. ಎಷ್ಟು ಗೆಲ್ಬೋದು ಮೊಮ್ಮಗ? ನನ್ನ ಮೊಮ್ಮಗ ಎಷ್ಟು ಅಂತಲ್ಲ, ಒಂದು ಹಂತಕ್ಕೆ ಹೋಗ್ತಾನೆ. ಅಂದ್ರೆ ಇಷ್ಟೇ ಗೆಲ್ತಾನೆ ಅಂತ ಹೇಳಕ್ಕಾಗಲ್ಲ. ಆಟ ಆದ್ಮೇಲೆ ಸೋಲು ಗೆಲುವು ಇದ್ದೇ ಇರತ್ತೆ. 75% ವರ್ಗೂ ಹೋಗ್ತಾನೆ ಅಂತ ಅನ್ಕೋತೀನಿ. ಅದೃಷ್ಟ ಹೇಳಕ್ಕಾಗಲ್ಲ, ನಾನ್ ಬಂದಿರೋ ಅದೃಷ್ಟ. ಗೆದ್ರು ಗೆಲ್ಬೋದು. ಚೀಟಿಂಗ್ ಇದು. ಏನಿಲ್ಲ, cheating ಏನಿಲ್ಲ. ಈ ಆಟದ ಮಜಾನೇ ಅದು, ಎಷ್ಟು ಗೆಲ್ತಾರೆ ಅನ್ನೋದಲ್ಲ, ಹೌದು, ಹೇಗೆ ಗೆಲ್ತಾರೆ, ಎಷ್ಟು ಕಂಪೋಸ್ ಆಗಿ ಆಡ್ತಾರೆ. ಯಾಕೆಂದ್ರೆ ಅದು ನೀವು 1 2 3 ಪ್ಯಾ ಅಂತಿದ್ದಂಗೆ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಅದು ಪ್ಯಾ ಅಲ್ಲ. ಅಲ್ಲ, ನಮ್ಗದು ಹಂಗೆ ಕೆಲಸ. ಅಲ್ಲಮ್ಮ, ಅದು ಆಕ್ಚುಲಿ ಈ ಚಿಕ್ಕ ಮಕ್ಳಿಗೆಲ್ಲ ಹೆದರ್ಸ್ತೀವಲ್ಲ, ಬ್ಯಾ ಅದು ಅದು ಅದನ್ನ ನಾವು ಸ್ವಲ್ಪ ಅಂದಾಗ ನಮ್ಗೆ ವೆಲ್ಕಮ್. ನಿಮ್ಗೂ ವೆಲ್ಕಮ್. ರಕ್ಷಿತ್ ಮತ್ತೆ ನಮ್ರತಾ, ಇಬ್ಬರಲ್ಲಿ ಮೊಟ್ಟೆ ಯಾರಿಗಿಷ್ಟ? ನಂಗೆ ಇಷ್ಟ, ತುಂಬಾ ಇಷ್ಟ. ಎಷ್ಟು ಮೊಟ್ಟೆ ತಿಂತೀರಾ? ಮೊಟ್ಟೆ ನಂದು ಸೋಮವಾರ, ಗುರುವಾರ, ಶನಿವಾರ ಎಲ್ಲ ಬಿಟ್ಟು 3 ದಿವಸದಲ್ಲಿ ತಿಂತೀನಿ ಸರ್. ಒಂದೊಂದು 3-4 ತಿಂತೀನಿ ಒಂದು ದಿನಕ್ಕೆ. ಹೌದಾ? ವೆರಿ ನೈಸ್. ನಮ್ರತಾ ನೀವು? ನಮ್ಮಮ್ಮ ದೇವ್ರ ಪೂಜೆ ಅನ್ಕೊಂಡು ನಾನ್ ವೆಜ್ಜೇ ಬಿಡಿಸ್ಬಿಡಿದೆ. ಈಗ ಅದು ನಾನ್ ವೆಜ್ ವಾಸನೆಗೆ ಒಂಥರ ಆಗುತ್ತೆ. ಯಾಕಮ್ಮ ಹಂಗೆ ಮಾಡಿದ್ರಿ? ಇಲ್ಲ, ಅವಳು ತಿಂತಿದ್ ಕಡಿಮೆ, ಹೋಟೆಲ್ದು ಮಾತ್ರ ತಿಂತಾಳೆ, ಮನೆ ತಿನ್ನಲ್ಲ. ಅದಕ್ಕೆ ಬಿಡಿಸ್ಬಿಡೋದಾ? ಆ ಬರ್ಗರು ಅವೆಲ್ಲ ತಿನ್ನೋದು ಬಿಡಿಸಿ ನೋಡೋಣ. ಅದಿಷ್ಟ. ಓಕೆ ಅಕ್ಕ, ಸಾರಿ ಅಮ್ಮ. ಇದು ಎಗ್ ಬಗ್ಗೆ ಯಾಕೆ ಕೇಳಿದೆ ಅಂದರೆ, ಇದು ಎಗ್ ತಿನ್ನೋ ಆಟ ಅಲ್ಲ, ಮೊಟ್ಟೆಯಲ್ಲಿ ಆಡೋ ಆಟ. ನೋಡೋಣ ಯಾವುದು ಆಟ. ನೀಲಾಂಬರಿ, ಇವರಿಬ್ಬರ ಮುಂದಿನ ಆಟದ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಬೆಳಕಿನ ಮೊಟ್ಟೆ. ಬಲ್ಬ್ ಇರೋದು ಬಿಲ್ಡಿಂಗ್ ಬೆಳಗೋಕೆ, ಮೊಟ್ಟೆ ಇರೋದು ಹೊಟ್ಟೆ ತುಂಬಿಸೋಕೆ. ಬಟ್ ಅವೆರಡು ಈ ಆಟದ ಮುಖ್ಯ ಸಾಮಗ್ರಿಗಳು. ಉಲ್ಟಾ ನಿಂತಿರೋ ಬಲ್ಬಿನ ಮೇಲೆ ಆಟಗಾರ ಮೊಟ್ಟೆಯನ್ನ ನೆಟ್ಟಗೆ ನಿಲ್ಲಿಸಬೇಕು. ಇದನ್ನು ಮಾಡುವುದಕ್ಕೆ ಆಟಗಾರ ಪುಡಿ ಉಪ್ಪನ್ನಷ್ಟೇ ಬಳಸಬಹುದು. ಬಲ್ಬ್ ಮೇಲೆ ಮೊಟ್ಟೆ ಕೂರಿಸಲು ಇರೋ ಕಾಲಾವಕಾಶ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ರಕ್ಷಿತ್ ಅವರೇ ಸರ್, 3 ಮೊಟ್ಟೆ ತಿಂತೀರಾ ದಿನಕ್ಕೆ? ವಾರಕ್ಕೆ 9. ವಾರಕ್ಕೆ 9. 3 ದಿನಕ್ಕೆ 3. 3 ದಿನಕ್ಕೆ ಎಷ್ಟು ಮೊಟ್ಟೆ ಇಡ್ತೀರಾ? ದಿನಕ್ಕೆ 3. ದಿನಕ್ಕೆ 3 ಇಡ್ತೀರಾ ಮೊಟ್ಟೆ? ಇಲ್ಲ, ತಿನ್ನೋದು ಸರ್, ತಿನ್ನೋದು. ನಾನು ಇಡೋದು ಕೇಳಿದೆ, ನೀವು ದಿನಕ್ಕೆ 3 ಅಂದ್ರೆ. ದಿನಕ್ಕೆ 3 ಅಂದ್ರೆ ಎಷ್ಟು ಒಂದು ಮೊಟ್ಟೆ? 4 ರೂಪಾಯಾ? ನಿಮ್ಮ ಮೊಟ್ಟೆಗೆ 1 ರೂಪಾಯಿ ಎಕ್ಸ್ಟ್ರಾ ಬೇಡವಾ? 5 ರೂಪಾಯಿ, ದಿನಕ್ಕೆ 15 ರೂಪಾಯಿ, 45 ರೂಪಾಯಿ ವಾರಕ್ಕೆ. ಬರೀ ಹಿಂಗೆ ಕೂತ್ಕೊಂಡು ಎದಳಕ್ಕೆ. ನನ್ ಮೊಮ್ಮಗ ಚಿನ್ನದ ಮೊಟ್ಟೆನ ಇಡ್ತಾನೆ ಬಿಡಿ ಗಣೇಶ್ ಅವ್ರೆ. ಹೇಳ್ಬೇಡಿ. ಯಾಕೆ? ಕೋಳಿ ಕತೆ ಕೇಳಿದಿರಲ್ವಾ? ಇಲ್ಲ, ಅಜ್ಜಿಗೆ ಪ್ರೀತಿ ಜಾಸ್ತಿ ಮೊಮ್ಮಗನ ಮೇಲೆ, ಹಾಗಾಗಿ ತುಂಬಾ ಹುರಿದುಂಬಿಸ್ತಾರೆ. ರೆಡಿ ರಕ್ಷಿತ್? ರೆಡಿ ಸರ್. 2 ಬಲ್ಬ್ ಇದೆ, ತುಂಬಾನೇ ಮೊಟ್ಟೆ ಇದೆ, ಆ ಕಡೆ ಉಪ್ಪಿನ ಪೌಡ್ರ್ ಇದೆ, ಮಸಾಲೆ ಇರಲಿ ಅಂತ. ಬಿದ್ದೋದ್ರೆ ಆಮ್ಲೆಟ್ ಮಾಡ್ಕೊಂಡು ತಿನ್ನಕ್ಕೆ ಇದರಲ್ಲೇ. ಓಕೆ, ಬ್ಯಾಲೆನ್ಸ್ ಮಾಡಬೇಕು ಆ ಮೊಟ್ಟೆನ. ಆ ಬಲ್ಬ್ ಮೇಲೆ ನೀವು ಬ್ಯಾಲೆನ್ಸ್ ಮಾಡಬೇಕು. 2 ಬಲ್ಬ್ ಮೇಲೂ 2 ಮೊಟ್ಟೆ ನಿಲ್ಲಿಸ್ಬೇಕು. ಒಂದೊಂದು ಮೊಟ್ಟೆ 3 ಸೆಕೆಂಡ್ ಆದರೂ ನಿಂತಿರ್ಬೇಕು ಅದ್ರ ಮೇಲೆ. ಓಕೆ, ರೆಡಿ ರಕ್ಷಿತ್? ರೆಡಿ ಸರ್. The game begins in 3, 2, 1. ಮೊಟ್ಟೆ ನೋಡಿ, ಆ ಹುಡುಗನ ಕೈ ಸ್ಪರ್ಶದಿಂದ ಪುಟ್ಟ ಗೌರಿ ಥರ ನಾಚ್ಕೊತಾ ಇದೆ. ಗುಡ್ ಗೋಯಿಂಗ್, ಕಾನ್ಸಂಟ್ರೇಟ್. ಒಂದು
20 seconds to go. 15 seconds to go. Very good. Concentrate, Rakshit. Game failed. ಇದು ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ. ಇದನ್ನು ಈಸಿಯಾಗಿ ನಿಲ್ಸಿದ್ರಿ ನೀವು. ಮೊದಲನೇ ಮೊಟ್ಟೆ ನಿಲ್ಲಿಸಿದಾಗ ಇವರು ಅವ್ರ ಹತ್ರ ಇನ್ನು 20 ಸೆಕೆಂಡ್ಗಿಂತ ಜಾಸ್ತಿ ಇತ್ತು, ಬಾಕಿ ಇತ್ತು. ಆಮೇಲೆ ನಿಲ್ಸೋಕ್ಕಾಗಲ್ಲ. ಯಾಕೆ? ಆಸ್ ಯೂಶಲಿ ಕೌಂಟ್ ಡೌನ್ ಶುರುವಾದಾಗ 10 seconds ಬಿಟ್ಬಿಡ್ಬೇಕು. ಅದು ಮಾಡ್ತಿರುತ್ತೆ ಒಳಗಡೆ. ಆಮೇಲೆ ಕೈ ತುಂಬ ಶಿವರ್ ಆಗ್ತಿತ್ತು, ಸ್ವೆಟ್ ಆಗ್ತಿತ್ತು. ಬಟ್ ಒಂದು ಮೊಟ್ಟೆ ಚೆನ್ನಾಗಿ ನಿಲ್ಸಿದ್ರಿ. ಜೋರ್ ಚಪ್ಪಾಳೆ. ನಮ್ದು ಮಾಡ್ತೀರಾ? ಕಾನ್ಫಿಡೆಂಟ್? I'll try. ಜೋರ್ ಚಪ್ಪಾಳೆ. ನಮ್ರತ ಅವರೇ, ನೀವು ಹುಟ್ಟಿದ್ದು ಗುರುವಾರ. ಸೊ ಗುರುವಾರ ಮೊಟ್ಟೆ ತಿನ್ನಲ್ಲ ನೀವು. ಇವತ್ತು ಆರಾಮ್ಸೆ ಆಡ್ಬೋದಲ್ಲ. ಇವತ್ತು ಗುರುವಾರ ಅಲ್ಲ. ರೆಡಿ? The game begins in 3, 2, 1. ಏನು ಈಸಿಯಾಗಿ ನಿಲ್ಸ್ಬಿಟ್ರಪ್ಪ. ಒಂದು ಹಾಗೆ ಹೋಯ್ತು. ಇನ್ನು 35 ಸೆಕೆಂಡ್ ಇದೆ. ಫೋಕಸ್. ತುಂಬಾ ಟೈಮ್ ಇದೆ ನಮ್ರತ. 25 ಸೆಕೆಂಡ್ಸ್ ಇದೆ. ರಕ್ಷಿತ್ 1, ನಮ್ರತ 2. ಬಿದ್ದೋಗ್ಬಿಟ್ರೆ ಕಷ್ಟ. ನಾನು ಫಸ್ಟೇ ವೆಜಿಟೇರಿಯನ್ ನೋಡಿ, ಆಗಲ್ಲ ನನಗೆ. ಹೌದಾ? ಯಾ, ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್. ಏ ಕಂಗ್ರ್ಯಾಚುಲೇಷನ್ಸ್, ಗುಡ್ ಒನ್. ಎಷ್ಟು ಲೇಟಾಗಿ ಹೇಳಿದ್ರು ನೋಡಿ. ಹೇಳಬೇಡ, ಕಂಗ್ರ್ಯಾಚುಲೇಷನ್. ಈಗ ಸ್ಕೋರ್ ನಮ್ರತ 2, ರಕ್ಷಿತ್ 1. ಕಾರ್ಡ್ಸ್ ಆಡಿದ್ವಿ, ಬಾಟ್ಲು ಆಗೋಯ್ತು, ಜೊತೆಲಿ ಮೊಟ್ಟೆ ಬುರ್ಜಿನೂ ತಿಂದ್ವಿ, ಆಮ್ಲೆಟ್ಟು ತಿಂದ್ವಿ. ನೆಕ್ಸ್ಟ್ ಯಾವುದು? ಮಲ್ಕೊಳ್ಳೋದು ಬೇಕಲ್ಲ ಅಲ್ವಾ? ಇದೆಲ್ಲ ಆದ್ಮೇಲೆ ಆಟ ಆಡೋಣಲ್ವಾ? ಮಲ್ಗಕ್ಕಿಂತ ಮುಂಚೆ ಬಾಲ್ ಹಿಡ್ಕೊಂಡು ಸ್ವಲ್ಪ ಆಟ ಆಡೋಣ. ಓಕೆ, ನೋಡೋಣ ಯಾವ್ದು ಆಟ. ನೀಲಾಂಬರಿ, ಇವರಿಬ್ಬರ ಮುಂದಿನ ಆಟದ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಬಾಲ್ಕನಿ. ರೆಗ್ಯುಲರ್ ಆಗಿ ಸೋಡಾ ಬಾಟಲ್ ಓಪನ್ ಮಾಡಿ ಅದರ ಮುಚ್ಚಳವನ್ನು ಬೀದಿಗೆ ಬಿಸಾಡುತ್ತೇವೆ. ಸೋಡಾ ಬಾಟಲ್ ಮೇಲೆ ಉಲ್ಟಾ ಕೂತಿರೋ ಮುಚ್ಚಳದ ಮೇಲೆ ಗಾಲ್ಫ್ ಬಾಲ್ ಅನ್ನು ಬಿಡಬೇಕು. ಕೈಬಿಟ್ಟ ಬಾಲು ಮುಚ್ಚಳ ಕೆಡವಿ ಅದರ ಜಾಗದಲ್ಲಿ ಜಂಪ್ ಮಾಡದೆ ಸುಮ್ಮನೆ ಕೂರಬೇಕು. ಇದನ್ನು ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್. ನಮ್ರತ ಅವರೇ, 10 ಬಾಟ್ಲಿದೆ. ಎಷ್ಟು ಬೇಕೋ ಅಷ್ಟು ಬಾಲ್ಗಳಿವೆ. ಆ ಬಾಲ್ನ ಮೇಲಿಂದ ಹಾಕಿ ಆ ಬಾಟ್ಲ್ ಮೇಲಿರೋ ಕ್ಯಾಪ್ ಕೆಳಗೆ ಬಿದ್ದು ಆ ಬಾಲು ಆ ಬಾಟ್ಲ್ ಮೇಲೆ ನಿಂತ್ಕೋಬೇಕು. ಕಾನ್ಫಿಡೆಂಟ್? ಸೊ ಈ ಗೇಮಲ್ಲಿ ಯಾರು ಹೆಚ್ಚು ಬಾಲ್ಗಳನ್ನ ಬಾಟ್ಲ್ ಮೇಲೆ ನಿಲ್ಲಿಸ್ತಾರೋ ಅವ್ರಿಗೆ ಪಾಯಿಂಟ್ ಹೋಗುತ್ತೆ. ಕ್ಲಿಯರ್? ರೆಡಿ? The game begins in 3, 2, 1. ಒಂದು ಜಾರಿ ಬಿದ್ದ ಕ್ಯಾಪು ಮತ್ತೆ ಸಿಗಲ್ಲ, ಜಾರಿ ಹೋದ ಟೈಮು ಮತ್ತೆ ಸಿಗಲ್ಲ. ಒಂದೇ ಒಂದು. ವೆರಿ ಗುಡ್. ಓ 2. ನೋ 2. ಇನ್ನೂ ಟೈಮ್ ಇದೆ, ಆರಾಮಾಗಿ ಮಾಡಿ. 20 ಸೆಕೆಂಡ್ ಇದೆ. 20 ಸೆಕೆಂಡ್ ಇದೆ ನಮ್ರತ. ಯು ಹ್ಯಾವ್ ಅನದರ್ 15 ಸೆಕೆಂಡ್ಸ್. ವೆರಿ ಗುಡ್. ನಮ್ರತ ಮಾಡಿ ಮತ್ತೆ ರೀಟ್ರೈ ಮಾಡಿ, ಅದನ್ನು ಬೇಗ ಮಾಡಿ. ಓ ಓ ಓ ಓ ಓ ರೀಟ್ರೈ.
ಗೇಮ್ ಕಂಪ್ಲೀಟ್. ಯಾಕೆ ಇಷ್ಟು ಬೇಜಾರಾಗಿದ್ದೀರಾ? ಜಾಸ್ತಿ ಒಂದು 5 ಆದರೂ ಮಾಡ್ಬೇಕು ಅನ್ಕೊಂಡಿದ್ದೆ. ಓನ್ಲಿ 3. ಇದು ತುಂಬ ಕಷ್ಟದ ಆಟ, ಸುಲಭ ಅಲ್ಲ ಇದು. ಆ್ಯಕ್ಚುಲಿ ಒಂದು ಕೂಡ ನಿಲ್ಸೋಕ್ಕಾಗದೇ ಇರೋವ್ರನ್ನ ನಾನು ನೋಡಿದ್ದೀನಿ. 3 ನಿಲ್ಸಿದ್ದೀರಾ, ವೆರಿ ಗುಡ್. ಮಹೇಶ್ ಅವ್ರ ಮೇಲೆ ತುಂಬ ಪ್ರೆಷರ್ ಹಾಕಿದ್ದೀರಾ ನೀವು. ಇಲ್ಲ, ಹಿಲ್ಡು ಅವ್ರ 5 ಕನಿಷ್ಠ 3 ಆದರೂ ಮಾಡ್ಬೇಕು ನೀವು. 3 ಮಾಡಿದ್ರೆ ಇಬ್ರಿಗೂ ಒಂದೊಂದು ಪಾಯಿಂಟು, ಅವ್ರು 4 ಮಾಡಿದ್ರೆ ಅವ್ರಿಗೆ ಮಾತ್ರ 1 ಪಾಯಿಂಟು, ಅವ್ರು 2 ನಿಲ್ಸಿದ್ರೆ 3ಕ್ಕಿಂತ ಕಮ್ಮಿ ನಿಲ್ಸಿದ್ರೆ ನಿಮ್ಗೆ ಮಾತ್ರ 1 ಪಾಯಿಂಟ್. ರಕ್ಷಿತ್ ಮಾಡ್ತೀರಾ? ಟ್ರೈ ಮಾಡ್ತೀನಿ. ಎನಿವೇಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಕ್ಷಿತ್ ಅವರೇ ಸರ್. ನೀವೀಗ ಸಿಕ್ಸರ್ ಎಲ್ಲ ಬೇಕಾಗಿಲ್ಲ, ಒಂದು ಬೌಂಡ್ರಿ ಹೊಡೆದ್ರೆ ಸಾಕು. 4 ನಿಮ್ಮ ಟಾರ್ಗೆಟ್. 4 3ಗೆ ಟೈ, 4ಗೆ ವಿನ್ನರ್, 2ಗೆ ಲೂಸರ್. ರೆಡಿ? ರೆಡಿ. The game begins in 3, 2, 1. ಸ್ಲೋ. ಏಮ್. ಬಾಟಲ್ ಮೇಲ್ ನಿಲ್ಲೋ ಬಾಲು ಮಹಿ ಹಿಮ ಸ್ಕೋರ್ ಸಮ ಮಾಡತ್ತ. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಒಂದು ಈ ಹುಡುಗ ಪುಟ್ಗೌರಿನ ಕೈ ಬಿಡ್ತಾನೋ ಇಲ್ಲೋ ಗೊತ್ತಿಲ್ಲ. ಬಾಲನ್ನ ನೀಟಾಗಿ ಕೈ ಬಿಡ್ಬೇಕು. 3 ಗೇಮ್ ಕಂಪ್ಲೀಟ್. ರಕ್ಷಿತ್ 2, ನಮ್ರತ 2. ರಕ್ಷಿತ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಕಷ್ಟದ ಆಟವನ್ನ ಬಹಳ ಈಸಿಯಾಗಿ ಆಡಿದ್ರಿ. ಇದರಿಂದ ಪ್ರೂವ್ ಆಗುತ್ತೆ ಬಾಟ್ಲಿಗೋ ಗ್ಲಾಸ್ಗೋ ಫ್ರೆಂಡ್ಶಿಪ್ ನಮ್ಗೆ ತುಂಬಾ ಫ್ರೆಂಡ್ಶಿಪ್ ಇದೆ ಅಂತ. ಸ್ಕೋರ್ನ ರಕ್ಷಿತ್ ಅವರು ಲೆವೆಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಕ್ಷಿತ್ 2, ನಮ್ರತ ಅವರು ಕೂಡ 2. ಈಗ ನೆಕ್ಸ್ಟ್ ಗೇಮ್ ಇರೋದು ಮಜಾ ಅಲ್ಲ? ಯಾವ್ದಿದ್ರೆ ಯಾರು ಗೆಲ್ತೀರಾ? ನಿಮ್ಗೆ ಯಾವ್ದು ಈಸಿ ಗೇಮ್? ಒಂದು ಗಾಲ್ಫ್ ಮೇಲೆ ಇನ್ನೊಂದು ಗಾಲ್ಫ್ ಬಾಲ್ ಕೂರ್ಸೋದು. ನಿಮ್ಗೆ ಯಾವ್ದು? ಕ್ಯಾಟರ್ಪಿಲ್ಲರ್ ನೋಡಿ, ಕ್ಯಾಟರ್ಪಿಲ್ಲರ್ ನೋಡಿ, ರಬ್ಬರ್ ಬ್ಯಾಂಡ್ ನೋಡಿ. ಸೊ ಅವೆರಡು ಗೇಮ್ ನಿಮ್ಗೆ ಈಸಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಗೆ ಹೇಳಿದ್ದಕ್ಕೆ. ಇವರಿಬ್ರಿಗೂ 2 ಆಟ ಬಿಟ್ಟು ನೀಲಾಂಬರಿ ಬೇರೆ ಆಟ ಯಾವ್ದಾದ್ರು ತೋರ್ಸಮ್ಮ. ಹಿಂಗಾದ್ರೆ ಹ್ಯಾಂಗರ್. 10 ಹ್ಯಾಂಗರ್ಗಳನ್ನ ದಿನನಿತ್ಯ ಬಟ್ಟೆಗಳನ್ನ ನೇತು ಹಾಕೋಕೆ ಬಳಸ್ತೀವಿ. ಅದೇ ಹ್ಯಾಂಗರ್ಗೆ ಇನ್ನೊಂದು ಹ್ಯಾಂಗರ್ ನೇತು ಹಾಕಿ ಅದರದ್ದೇ ಒಂದು ಸರ ಮಾಡಬೇಕು, ಜೊತೆಗೆ ಬ್ಯಾಲೆನ್ಸ್ ಮಾಡಬೇಕು. ಒಟ್ಟು 7 ಹ್ಯಾಂಗರ್ಗಳನ್ನ ಆಟಗಾರ ಒಂದಕ್ಕೊಂದು ನೇತು ಬಿಡಬೇಕು. ಇದನ್ನು ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡುಗಳು. ರಕ್ಷಿತ್, ನಿಮ್ಮ ಹತ್ರ 7 ಹ್ಯಾಂಗರ್ಗಳಿವೆ, 60 ಸೆಕೆಂಡ್ ಇದೆ. ನೀಟಾಗಿ ಜೋಡಿಸ್ಬೇಕು, ಬೀಳಬಾರ್ದು. ಓಕೆ, ಈಗ ನಿಮ್ಮಿಬ್ರು ಸ್ಕೋರ್ ಲೆವೆಲ್ ಇದೆ. ಇದು ಗೆದ್ರೆ ನೀವು 3ಕ್ಕೆ ಹೋಗ್ತೀರಾ. ಯಾಕೆ ಇಬ್ರು ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಇಲ್ಲವಾ? ಇಲ್ಲ ಅಂತೀರಾ, ಬಟ್ ಇಬ್ರು ಟೆನ್ಷನ್ ಇದ್ದೀರಾ. ಟೆನ್ಷನ್ ತಗೋಬೇಡಿ. ಏನೇ ಟೆನ್ಷನ್ ತೊಗೊಂಡ್ರು ಕೊನೆಗೆ ದುಡ್ಡು ನಾನೇ ತೊಗೊಂಡು ಹೋಗೋದಲ್ಲ. ರೆಡಿ? ಎಸ್ ಸರ್, ರೆಡಿ. The game begins in 3, 2, 1. ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಮ್ಮ ಹುಡುಗ ತುಂಬ ಜೋರು. ನೋಡಿದಿರಲ್ಲ ನೀವೇ. ನೋಡೋಣ ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ. ನಾನು ಹೇಳಿದೆ ತಪ್ಪಾಯ್ತು ಅನ್ಸುತ್ತೆ, ನಂದೇ ಕಣ್ಣು ಬಿದ್ದಿರ್ಬೇಕು. ಡೋಂಟ್ ಶೇಕ್ ಇಟ್. ಸ್ಟಡಿ. Thirty seconds. Fifteen seconds more. ಕೊನೆ ಹ್ಯಾಂಗರು 3 ಸೆಕೆಂಡ್ ನಿಲ್ಬೇಕು.
ರಕ್ಷಿತ್ ಚೆನ್ನಾಗಿ ನೇತಾಕ್ತೀರಾ ರೀ ನೀವು. ನಾನು ಕಾಮೆಂಟ್ರಿ ಕೊಡ್ಬೇಕಾದ್ರೆ ಹೇಳ್ತಿದ್ದೆ ನಮ್ಮ ಹುಡುಗನಿಗೆ ಬ್ಯಾಲೆನ್ಸ್ ಮಾಡಿ ಭಾಳ ಅಭ್ಯಾಸ ಇದೆ ಅಂತ. ನಮ್ರತ ಫಸ್ಟ್ ಟೈಮ್ ಏನು ತಪ್ಪು ಮಾಡಿದ್ರು ಅವ್ರು? ಇದು ಫಸ್ಟ್ ಹ್ಯಾಂಗರ್ ಶೇಕ್ ಆಗ್ತಿತ್ತು, ಆಗ್ಲೇ ಸೆಕೆಂಡ್ ಹ್ಯಾಂಗರು ಇಟ್ಟರು, ಅದು ಬ್ಯಾಲೆನ್ಸ್ ಇದಾಯ್ತು. ಆ ಹುಡುಗರು ಮಾಡೋ ತಪ್ಪೇ ಅದು. ಬ್ಯಾಲೆನ್ಸ್ ಮಾಡಕ್ ಹೋಗಿ ಶೇಕ್ ಆಗ್ತಾ ಇರ್ತಾರೆ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ. ಅಲ್ಲ ಶೇಖ್ ಅಬ್ದುಲ್ಲಾ ಬೆನ್ನೆತ್ಬಿಟ್ಟು ಅಂತಾರೆ, ಆಗ್ತಿಲ್ಲ. ಶನಿ ಬೆನ್ನೆತ್ತದಂಗೆ ಇವತ್ತು ರಕ್ಷಿತ್ಗೆ ಶೇಖ್ ಅಬ್ದುಲ್ಲಾ ಬೆನ್ನೆತ್ತಿದ್ದಾರೆ. ಈಗ ನಮ್ರತ್ ಅವರು ಹೇಗೆ ನೇತ್ ಹಾಕ್ತಾರೋ ನೋಡೋಣ. ಚಪ್ಪಾಳೆ. ಹ್ಯಾಂಗರ್ ಮೇಲೆ ಹ್ಯಾಂಗರ್ನ ನೀಟಾಗಿ ನೇತ್ ಹಾಕ್ಲೇಬೇಕು. 3ನೇ ಪಾಯಿಂಟ್ ನೀವು ತಗೋಬೇಕು ಅಂತ. ಅವಾಗ ಗೇಮ್ ಏನಾಗುತ್ತೆ ಗೊತ್ತಾ, ಹ್ಯಾಂಗಿಂಗ್ ಆಗ್ಬಿಡುತ್ತೆ. 3-3 ಹ್ಯಾಂಗಿಂಗ್, 3-3 ಹ್ಯಾಂಗಿಂಗ್. ಅವಾಗ ನಾವು ಟೈ ಬ್ರೇಕರ್ಗೆ ಹೋಗ್ತೀವಿ. ಚೆನ್ನಾಗಿರುತ್ತೆ, ದಯವಿಟ್ಟು ಮಾಡಿ. ಓಕೆ, ರೆಡಿ? The game begins in 3, 2, 1. ನಮ್ರತ ತುಂಬಾ ಫೋಕಸ್ ಇಂದ ಆಡ್ತಿದ್ದಾರೆ. ವೆರಿ ಗುಡ್. 3. Do it, no problem. ನಮ್ರತ 20 seconds. Focus. 10 seconds ಇದೆ. Focus. Do it. Focus. ಎರಡೆರಡು ಎತ್ಕೋ. ಇಲ್ಲಿಂದ ಕಷ್ಟ, ಕಮ್ ಬ್ಯಾಕ್ ಇಲ್ಲ. ಗೇಮ್ ಫೇಲ್. ರಕ್ಷಿತ್ 3, ನಮ್ರತ 2. ನಮ್ರತ ಅವರೇ, ಆಟಕ್ಕಿಂತ ಮುಂಚೆ ಯು ವೇರ್ ವೆರಿ ಕಾನ್ಫಿಡೆಂಟ್. ಹೇಗೆ ಹ್ಯಾಂಗರ್ನ ನೀವು ಬ್ಯಾಲೆನ್ಸ್ ಮಾಡಿ ನೇತು ಹಾಕಬೇಕು ಅಂತ ಏನಾಯಿತು? ಆ್ಯಂಡ್ ಇದು ನಿಮ್ಮ ಫೇವ್ರೆಟ್ ಗೇಮ್ ಅಂತ ಬೇರೆ ಹೇಳಿದ್ರಿ, ಏನಾಯ್ತು? ಗೊತ್ತಿಲ್ಲ, ಹ್ಯಾಂಗರ್ ಇಡ್ಬೇಕಾದ್ರೆ ಜಾರಿಸ್ದೆ, ಮೇ ಬಿ. ಬೇಜಾರಾಗ್ತಿದೆಯಲ್ಲ? ಕೈ ಸ್ವೆಟ್ ಆಗ್ತಿದ್ಯಾ? ತುಂಬ ಸ್ವೆಟ್ ಆಗ್ತಿದೆ. ಅದಕ್ಕೆ ಆಡೋಕ್ಕಾಗಲಿಲ್ಲ. ರೀಸನ್ಸ್ ಕೊಡಲ್ಲ, ಬಟ್ ನಂದೇ ತಪ್ಪು ಅನಿಸುತ್ತೆ. ಚೆನ್ನಾಗಿ ಆಡ್ತಿದ್ದೆ, ಬೇಜಾರಾಗ್ತಿದೆ. ಅಮ್ಮ, ಏನು ತಪ್ಪು ಮಾಡ್ತಿದ್ದಾರೆ ನಿಮ್ಮ ಮಗಳು? ಅದೇ ಅವಳು ಟೆನ್ಷನ್ ಮಾಡ್ಕೊಂಡು ಆಟ ಆಡಿದ್ಲು. ಅವಳಿಗೆ ನಾನಿದ್ರೆ ಟೆನ್ಷನ್ ಆಗುತ್ತೆ ಅಂತ. ಅಮ್ಮ ಇದ್ರೆ ಟೆನ್ಷನ್ ಆಗುತ್ತಾ? ಕಳಿಸ್ಬಿಡ ನಮ್ಮನ್ನ. ಯಾಕೆ ನೀವಿದ್ರೆ ಟೆನ್ಷನು? ಗೊತ್ತಿಲ್ಲ, ಮುಂಚೆಯಿಂದನೂ ಅಷ್ಟೇ. ಆ್ಯಕ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ನಾನು ಇರಬಾರ್ದು ಅವಳಿಗೆ. ಹೌದಾ? ಕಳಿಸ್ಬಿಡೋಣ ಅಮ್ಮನ್ನ. ಇದೊಳ್ಳೆ ಕತೆ ಆಯ್ತಪ್ಪ. ಎಲ್ಲ ಅಮ್ಮನ ಕರ್ಸಿ ಅಂತಾರೆ, ಇವಳು ಅಮ್ಮನ ಕಳಿಸಿ. ಅಲ್ಲ, ಅಮ್ಮ ಇದ್ರೆ ಐ ಗೆಟ್ ಕಾನ್ಶಿಯಸ್. ಹೌದಾ? ಅಮ್ಮ ಬನ್ನಿ ನೀವು ನನ್ನ ಜೊತೆ. ಸೊ ಈಗ ಅಮ್ಮನ ಕಳ್ಸಿದ್ರೆ ಓಕೆನಾ ನಿಮಗೆ? ಇಲ್ಲ, ಇರಲಿ. ಹಾಂ, ಇಟ್ಸ್ ಓಕೆ, ಇರಲಿ. ಯುವರ್ ಚಾಯ್ಸ್. ನೋ, ಲೆಟ್ ಅಸ್ ಇಟ್. ಈಗ ಅಮ್ಮನಿಗೆ ಬೇಜಾರಾಗ್ತಿದೆ, ನಾನು ಹೋಗ್ಲೋ ಇರಲೋ ಅಂತ. ಲೆಟ್ ಅಸ್ ಇಟ್. ಏನಮ್ಮ? ಕುತ್ಕೊಳ್ಳಿ. ಸರಿ, ಒಂದು ಒಳ್ಳೆ ಹಾಡು ಹೇಳಿ. ಮತ್ತೆ ನೀವು ಚೆನ್ನಾಗಿ ಹಾಡು ಹೇಳ್ತೀರಂತ. ಯಾವಾಗಿಂದ? ಇಲ್ಲ, ನಾನು ಬೈ ಬರ್ತ್ ಸಿಂಗರ್ ಅಂತ ಇಲ್ಲ ಹಾಡ್ತಾರೆ, ಸೆಟ್ಟಲ್ಲಿ ಹಾಡ್ತಿರ್ತಾರೆ. ಹಾಡ್ತಿರ್ತಾರೆ. ಅಮ್ಮ ಬನ್ನಿ, ಯಾವ್ದು ಹಾಡ್ತೀರಮ್ಮ? ಹಾಂ, ಇಲ್ವಾ? ನಮ್ರತ ನೀವು ಯಾವ್ದು ಹಾಡ್ತೀರಾ ಅಮ್ಮನಿಗೋಸ್ಕರ? ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದೆಲ್ಲಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದೆಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು 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 ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದೆಲ್ಲಮ್ಮ. ಸೂಪರ್, ಆಸಮ್.
ಹಾಡಲ್ಲ ಅಂದ್ಬಿಟ್ಟು ಚೆನ್ನಾಗಿ ಆಡ್ತಿರಲ್ರಿ ನೀವು ನಮ್ರದ. ಇನ್ನೇನ್ ಮಾಡ್ಲಿ, ಸಿಂಗಿಂಗ್ ಕ್ಲಾಸ್ನೂ ಬಿಟ್ಟಿಲ್ಲ, ಅಲ್ಗೂ ಸರಿ ಹಾಡಿ ನೀವೀಗ. ಹೇಳಿ ನೀವು. ಮಗಳೇ ನೀನು ದೇವರಾಣೆ ಆಟ ಗೆದ್ದಿಲ್ಲಮ್ಮ, ಮಗಳೇ ನೀನು ದೇವರಾಣೆ ಆಟ ಗೆದ್ದಿಲ್ಲಮ್ಮ. ಹಾಡಿಮ್ಮ ಅಮ್ಮ, ಹಾಡಮ್ಮ. ಬರಲ್ಲ ಹಾಡು. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ರತ ಅವರು ಚೆನ್ನಾಗಿ ಹಾಡಿದ್ದಾರೆ. ನಾವೆಲ್ಲ ಚೆನ್ನಾಗಿ ಹಾಡನ್ನ ಕೇಳಿದ್ದೀವಿ. ಅಮ್ಮನೂ ಬಂದು ನಿಮ್ಮನ್ನ ಭಾಳ ಎನ್ಕರೇಜ್ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ. ಸೊ ಅಮ್ಮ ಪಕ್ಕದಲ್ಲಿ ಬಂದಿದೆ ಒಂದು ಪಾಸಿಟಿವ್ ಎನರ್ಜಿ ಅಲ್ಲ. ಸೊ ಲೆಟ್ ಅಸ್ ಸಿ ನೆಕ್ಸ್ಟ್ ಗೇಮ್. ನಿಮ್ಮಿಬ್ಬರ ಮುಂದಿನ ಆಟದ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಎಲ್ಲವೂ ಎಲಿಜಿಬಲ್ಸ್. ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಇಡೀ ಮಣ್ಣು ನಿನ್ನ ಬಾಯೊಳಗೆ. ಈ ಮಾತು ಈ ಗೇಮಲ್ಲಿ ನಿಜಕ್ಕೂ ಅರ್ಥಹೀನ. ಒಂದಿಷ್ಟು ಇಸ್ಪೀಟ್ ಕಾರ್ಡ್ಗಳನ್ನು ಮಧ್ಯದ ಟೇಬಲ್ ಮೇಲೆ ಸಾರಾಸಗಟ್ಟಾಗಿ ಹರಬಿಡಲಾಗಿದೆ. ಆಟಗಾರ ಸುತ್ತಲೂ ಇರುವ ಟೇಬಲ್ಗಳ ಮೇಲೆ ಎಕ್ಕ ರಾಜ ರಾಣಿ ಗುಲಾಮ ಮತ್ತು ಹತ್ತನ್ನು ಹೆಕ್ಕಿ ತೆಗೆದು ಜೋಡಿಸಬೇಕು. ತಲೆ ಉಪಯೋಗಿಸಿ ಒಂದೇ ಜಾತಿಯ 4 ಕಾರ್ಡ್ ಸೇರಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ನಮ್ರತ ಅವರೇ, ಬ್ರೇಕಲ್ಲಿ ನಾನು ನೋಡ್ತಿದ್ದೆ, ನೀವು ಏನೋ ಲೆಕ್ಕಾಚಾರ ಹಾಕ್ತಿದ್ರಿ. ಏನದು? AJKQ10 ಅಂತ ಕರೆಕ್ಟಾಗಿ ಅಲ್ಲಲ್ಲೇ ಇಡಬೇಕು ಅಂತ. ಈ ಆಟ ಗೆಲ್ಲೋದಕ್ಕಿರೋದು ಸಿಂಪಲ್ ಆಗಿರೋ ಟ್ರಿಕ್. ಫಸ್ಟ್ ನೀವು ಕಾರ್ಡ್ನ ಯಾವುದೇ ಕಾರಣಕ್ಕೂ ಕೆಳಗೆ ಬೀಳಿಸ್ಬೇಡಿ. ಬಿದ್ದರೆ ಅಲ್ಲಿ 1 ರಿಂದ 2 ಸೆಕೆಂಡ್ ಹೊರಟೋಗುತ್ತೆ. ಎರಡನೇದು, ಟೇಬಲ್ಗೆ ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಹೋಗ್ಬೇಕು ನೀವು. ಅಂದರೆ ಹಿಂಗೆ ನಿಂತ್ಕೊಂಡು ಯೋಚನೆ ಅಲ್ಲ, ಇನ್ ಬಿಟ್ವೀನ್ ನೀವು ಯೋಚನೆ ಮಾಡಬೇಕು. ನೀವು ಪರ್ಫೆಕ್ಟಾಗಿ ಮಾಡಿದ್ರೆ 55 ರಿಂದ 58 ಸೆಕೆಂಡ್ ಒಳಗೆ ಇದನ್ನು ಮುಗಿಸ್ಬೋದು. ರೆಡಿ? The game begins in 3, 2, 1. ಒಳ್ಳೆ ಸ್ಪೀಡ್ ಇದೆ. ಇನ್ನೂ ಸ್ವಲ್ಪ ಫಾಸ್ಟ್ ಮಾಡ್ಬೇಕು ನೀವು. ಗುಡ್ ಗೋಯಿಂಗ್. seconds. ಫಾಸ್ಟ್ ಮಾಡಬೇಕು ನಮ್ರತ ಅವರೇ. ಗುಡ್ ಗೋಯಿಂಗ್. ಬಿತ್ತು, ಕೆಳಗೆ ಬಿತ್ತು. ಇಲ್ಲಿ ನಾನು ಅದಕ್ಕೆ ಹೇಳಿದ್ದು, ದಯವಿಟ್ಟು ಕಾರ್ಡನ್ನ ಯಾವುದೇ ಕಾರಣಕ್ಕೂ ಯಾವುದೇ ಟೈಮಲ್ಲೂ ಕೆಳಗೆ ಹಾಕಬೇಡಿ. ಯಾಕೆ ಬೀಳಿಸಿದ್ರಿ ಅದನ್ನು? ಲಾಸ್ಟ್ ಸೆಕೆಂಡ್ನಲ್ಲಿ ಹಿಮ ಮಾಡಿಕೊಂಡ ಎಡಬಟ್ಟೆ. We'll be right back. Life Boy Super Minute. Life Boy Super Minute. ನಾನು ನಮ್ರತ ಅವರೇ ಅದಕ್ಕೆ ಹೇಳಿದ್ದು, ಯಾವುದಾದ್ರೂ ಕಾರ್ಡ್ ಬಿದ್ದರೆ ಯು ವಿಲ್ ಲೂಸ್ 1 to 2 seconds. ನಿಮಗೆ ಪರ್ಫೆಕ್ಟಾಗಿ ಮಾಡೋದಕ್ಕೆ ಇದು ಬೇಕಾಗಿರೋದು 58-59 seconds. ಇಫ್ ಯು ಡೂ ತುಂಬ ಫಾಸ್ಟಾಗಿ ಮಾಡಿದ್ರೆ 55 ಸೆಕೆಂಡ್ಸಲ್ಲಿ ಮುಗಿಸ್ಬೋದು. ಅದಕ್ಕಿಂತ ಕಮ್ಮಿ ತುಂಬ ಕಷ್ಟ ಆಗುತ್ತೆ ಇದು. ಈಗ ಫಸ್ಟ್ ನೋಡ್ತೀನಿ ನೀವು ಕರೆಕ್ಟಾಗಿ ಎಲ್ಲ ಇಟ್ಟಿದ್ದೀರಾ ಅಂತ. ಓಕೆ, ಕರೆಕ್ಟಾಗಿ ಇಟ್ಟಿದ್ದೀರಾ. ಬಟ್ ನಾನೀಗ ರೀಪ್ಲೇಗೆ ಹೋಗಬೇಕು. ಕೊನೆ ಕಾರ್ಡನ್ನು ಟೇಬಲ್ ಮೇಲೆ ಇಡೋಕ್ಕೂ ಮೊದಲು ಊಟ್ರು ಬಂದಿತ್ತಾ ಇಲ್ಲ ಇಡಬೇಕಾದ್ರೆ ಬಂತಾ? ನಿಮಗೇನು ಅನಿಸ್ತಾ ಇದೆ? ಇಟ್ಟಿದ ತಕ್ಷಣ ಪ್ಯಾನ್ ಅಂತ. ರೆಡ್ ಲೈಟ್ಸ್ ಆರ್ ಆನ್.
ನಾನು ಅದಕ್ಕೆ ಹೇಳಿದ್ದು, ದಯವಿಟ್ಟು ಕಾರ್ಡನ್ನ ಯಾವುದೇ ಕಾರಣಕ್ಕೂ ಯಾವುದೇ ಟೈಮಲ್ಲೂ ಕೆಳಗೆ ಹಾಕಬೇಡಿ. ಇಟ್ ವಿಲ್ ಟೇಕ್ 2 ಸೆಕೆಂಡು ತಗೊಳುತ್ತೆ ಅಂತ ನಂಬರ್ತಾವ್ರೆ. ಯಾಕೆ ಬೀಳಿಸಿದ್ರಿ ಅದನ್ನು? ನಂಗೆ ಗೊತ್ತೇ ಅಲ್ಲ ಅದು ಬಿದ್ದಿರೋದು. ಆ್ಯಕ್ಚುಲಿ ನಾನು ಅದು ನೋಡ್ತಾನೂ ಇಲ್ಲ, ನೀವು ಹೇಳಿಲ್ಲ ಅಂದರೆ. ಆ ಕಾರ್ಡ್ ಬೀಳೋವರೆಗೂ ನನಗೆ ಕಾನ್ಫಿಡೆನ್ಸ್ ಇತ್ತು ನೀವು ಗೆಲ್ತೀರಾ ಅಂತ. ಬಿಕಾಸ್ ಇಲ್ಲಿ 4 ಕಾರ್ಡ್ ಇತ್ತು. ದೆನ್ ನನ್ನ ಕಾರ್ಡ್ ಬಿತ್ತು ಅಂದಾಗ ಇವರು ಲೈಕ್ ಎಲ್ಲಿ ಅಂತ ಅವಾಗ ಅನಿಸ್ತು ಇವ್ರಿಗೆ ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ, ಸೊ ಇವ್ರು ತುಂಬ ಟೈಮ್ ತಗೋತಾರೆ ಅಂತ. ನೀವು ಒಳ್ಳೆ ರಿಕವರಿ ಕೂಡ ಮಾಡಿದ್ರಿ. ಆ ಒಂದು ಕಾರ್ಡು, ಆ ಜೆ ಕಾರ್ಡ್, ಜಾಕ್, ಮೋಸ ಮಾಡಲಿಲ್ಲ ನಿಮಗೆ. ಯು ಆರ್ ಪರ್ಫೆಕ್ಟ್ ಆನ್ ದ ಟೈಮ್. ಆಲ್ರೆಡಿ ರಕ್ಷಿತ್ ಅವ್ರ ಬುಟ್ಟಿಯಲ್ಲಿ 3 ಪಾಯಿಂಟ್ ಇದೆ, ಅವ್ರ ಅಕೌಂಟಲ್ಲಿ 3 ಪಾಯಿಂಟ್ ಇದೆ. ಇದನ್ನು ಗೆದ್ದುಬಿಟ್ರೆ ರಕ್ಷಿತ್ ಮುಂದಿನ ರೌಂಡ್ಗೆ ಕ್ವಾಲಿಫೈ ಆಗ್ಬಿಡ್ತಾರೆ. ರಕ್ಷಿತ್ ಅವರು ಇದನ್ನು ಗೆದ್ದು ಮುಂದಿನ ರೌಂಡ್ಗೆ ಕ್ವಾಲಿಫೈ ಆಗ್ತಾರ. 50,000 ಗೆದ್ದು ಬಿಡ್ತಾರ. ನೋಡೋಣ. ರಕ್ಷಿತ್, ಈ ಆಟನ ನೀವು ಸೋತ್ಬಿಟ್ರೆ ಟೈ ಬ್ರೇಕರ್ಗೆ ಹೋಗ್ತೀವಿ, ಗೆದ್ಬಿಟ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ರೆಡಿ? ರೆಡಿ ಸರ್. The game begins in 3, 2, 1. ರಕ್ಷಿತ್ ಅವ್ರನ್ನ ಈ ಆಟ ರಕ್ಷಣೆ ಮಾಡ್ತಾ ಇಲ್ವಾ ನೋಡೋಣ. ಯಾಕೋ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. Thirty seconds. ಜಾರ್ತಾ ಇದ್ದಾರೆ. 20 seconds. Let me check it. Congratulations. ರಕ್ಷಿತ್, ನೀವು ಕರೆಕ್ಟಾಗಿ 59 ಸೆಕೆಂಡಲ್ಲಿ ಈ ಆಟನ ಮುಗಿಸಿದ್ದೀರ. ತುಂಬಾ ಚೆನ್ನಾಗಿ, ತುಂಬಾ ಫಾಸ್ಟ್ ಆಗಿ, ಕ್ವಿಕ್ ಆಗಿ ಆಡಿದ್ದೀರಾ. ಈ ಆಟ ಗೆಲ್ಲೋದ್ರ ಮೂಲಕ ರಕ್ಷಿತ್ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ. ಅವರ ಅಕೌಂಟ್ಗೆ 50,000 ರೂಪಾಯಿಗಳನ್ನ ಹಾಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ನನಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಇದೆ ಗೆಲ್ತಾನೆ ಅಂತ. ಯಾಕಂದರೆ ಹಿಂದಿನ ಗೇಮು ಮತ್ತು ಈ ಗೇಮು ಹುಡುಗರಿಗೆ ಸಂಬಂಧಪಟ್ಟಿದ್ದ. ಈ ಬಾಟ್ಲಿಗೆ ಹ್ಯಾಂಗ್ ಓವರು, ಹ್ಯಾಂಗ್ ಆಗೋದು, ಇಸ್ಪೀಟು ಇವೆಲ್ಲ ಜೊತೆಗೆ ಹೋಗುತ್ತೆ. ಸೊ ಹಂಗಾಗಿ ಗೆಲ್ತಾನೆ ಅಂತ ಕಾನ್ಫಿಡೆಂಟ್ ಇದ್ದೆ ನಾನು. ಅಪ್ಪ ಡೀಲ್ ಜ್ಞಾಪಕ ಇದೆ ಅಪ್ಪ ಫಿಕ್ಸ್. ಸೆಟ್ಟಲ್ಲಿ ರಕ್ಷಿತ್ ಆಡ್ತಾರ ಕಾರ್ಡ್ಸು? ಸರ್ ನನ್ನ ಲೈಫಲ್ಲೇ ಕಾರ್ಡ್ಸ್ ಆಡಿ ಆಡೇ ಇಲ್ಲ. ನಮ್ಮ ಅಣ್ಣ ಅದನ್ನೇ ಹೇಳ್ತಿದ್ದ, ನಮ್ಮ ಕಾರ್ಡ್ಸ್ ಆಡ್ ರೂಢಿ ಇಲ್ಲ, ಹುಷಾರಪ್ಪ ಜ್ಞಾಪಕ ಇಟ್ಕೋದಲ್ಲ. ಸರ್ ಇವನು ಒಂಥರ ಯಾವಾಗಲೂ ಚಾಲೆಂಜಿಂಗ್. ಒಂದು ಸೀಕ್ರೆಟ್ ಇದೆ, ಹೇಳ್ಬೋದಾ ಬೇಡವಾ? ಹೇಳಿ ಸೀಕ್ರೆಟ್ ಇದೆ, ಹೇಳ್ಬೋದಾ ಬೇಡವಾ ಅಂದ್ರೆ ಹೇಳಿ ಅಂತೀವಿ ನಾವು. ಏನು ಚಾಲೆಂಜಸ್ತಾರೆ, ಏನು ಬೇಕಾದ್ರೂ ಮಾಡ್ತಾನೆ. ಊರಲ್ಲಿ ರಜದಲ್ಲಿ ಸಮ್ಮರ್ ವೆಕೇಶನ್ಸಲ್ಲೆಲ್ಲ ಈಜಾಡಕ್ಕೆ ಬಾವಿಗೆ ಹೋಗ್ತಿದ್ವಿ. ಫ್ರೆಂಡ್ಸ್ ಚಾಲೆಂಜ್ ಮಾಡಿದ್ದಕ್ಕೆ ಚಡ್ಡಿ ಇಲ್ದಂಗೆ ಈಜಾಡಿದ್ವಿ. ಚಾಲೆಂಜ್ ರೀ, ಬಿಚ್ಚಿ ನಾನು ನೋಡ್ತೀವಿ. ಸರ್ ವಿನಯ್ ಅವರ ಥ್ಯಾಂಕ್ ಯು ವೆರಿ ಮಚ್. 10,000 ರೂಪಾಯಿ ಚಾಲೆಂಜ್ ಅಲ್ವಾ? 10,000 ರೂಪಾಯಿ ಚಾಲೆಂಜ್. ಚಡ್ಡಿ ಚಾಲೆಂಜ್. ನೀವು ಶರ್ಟ್ ಬಿಚ್ಚಿ ಇದ್ರ ಮೇಲೆ ನಿಂತ್ಕೋಬೇಕು. ಪ್ಯಾಂಟ್ ಇರಲಿ, ಯಾಕೆ ನಾವು ನೋಡ್ಬೇಕಲ್ಲ. ಪ್ಯಾಂಟ್ ಇರಲಿ, ಶರ್ಟ್ ಬಿಚ್ಚಿ ನಿಂತ್ಕೋಬೇಕು. ಎಕ್ಸೆಪ್ಟೆಡ್ ಆರ್ ನಾಟ್ ಹೇಳ್ಬಿಡಿ, ಸೋತೆ ಅನ್ಬಿಡಿ. ಡಿಪೆಂಡ್ಸ್ ಆನ್ ದ ಮನಿ. 10,000 rupees. ಲೈಫ್ ಬಾಯ್ ಮೊಮೆಂಟ್ ಆಫ್ ದ ಡೇ. ರೆಡಿ? ಮಹೇಶ ಬರೀ ಶರ್ಟ್ ಹೇಳಿದಾರ, ಟಬ್ಬೇನ್ ತರಿಸಿ ಈಜಾಡಕ್ಕೆ ಹೇಳಿಲ್ವಲ್ಲ.
ದೊರೆ ನೀನು ರಾಯದುರ್ಗದ ರಾಜೇಶ್ವರಿ ಮೊಮ್ಮಗ ಕಣ. ಮೊಮ್ಮಗನೇ ದೊರೆ ನೀನು ರಾಯದುರ್ಗ ರಾಜೇಶ್ವರಿ ಅವರ ಮೊಮ್ಮಗ. ಶರ್ಟ್ ಬಿಚ್ಕೊಂಡೇ ಓಡಾಡ್ಬೇಕು. ಏನ್ರಿ ಚಾಲೆಂಜ್ ಸೀರಿಯಸ್ ಆಗಿ ತಗೋತಾರ ಅವರು? ನಾನು 10,000 ಅಂತ ತಮಾಷೆಗೆ ಹೇಳಿದೆ. ನೈಸ್. ರಕ್ಷಿತ್ ಅವರೇ, 50,000 ಗೆದ್ದಿದ್ದೀರಾ, 2ನೇ ರೌಂಡ್ಗೆ ಕ್ವಾಲಿಫೈ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ ಸರ್. ಎಲ್ಲ ಗೇಮ್ಗೂ ಮುಂಚೆ ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಎಡವಟ್ಟು. ನಾನು ಸುಮ್ಮನೆ ಹೋಗ್ತಿರಾನೆ ಎಲ್ಲ ಬಿದ್ದೋಗ್ಬಿಡ್ತಿರುತ್ತೆ ಆ ಥರ ಕ್ಯಾರೆಕ್ಟರ್ ನನ್ನದು. ಬಟ್ ನಾನು ಈಚ್ ಗೇಮ್ ಮುಂಚೆನೂ ಐ ವಾಸ್ ಆಸ್ಕಿಂಗ್ ಫಾರ್ ಮೈ ಮಾಮ್ಸ್ ಬ್ಲೆಸಿಂಗ್. ಬ್ಲೆಸ್ ಮಿ ಮಾಮ್ ಲವ್ ಯು ಅಂತ. ಸೊ ಐ ಥಿಂಕ್ ಇಟ್ ಹೆಲ್ಪ್ ಮಿ ಔಟ್. ವೆರಿ ನೈಸ್. ರಕ್ಷಿತ್, ನಿಮ್ಮ ಜೀವನದಲ್ಲಿ ದುಡ್ಡು ಅನ್ನೋದು ಎಷ್ಟು ಮುಖ್ಯ? ಸರ್, ದುಡ್ಡು ಬೆಲೆ ಕೊಡ್ತೀನಿ, ದುಡ್ಡಿಗೆ ಮಹತ್ವ ಕೊಡಲ್ಲ. ಅಂದರೆ ದುಡ್ಡು ಬೇಕು, ಬದುಕೋದಿಕ್ಕೆ ದುಡ್ಡು ಬೇಕು, ಚೆನ್ನಾಗಿರೋದಕ್ಕೆ ದುಡ್ಡು ಬೇಕು. ದುಡ್ಡು ಖಂಡಿತವಾಗ್ಲೂ ಬಹಳ ಮುಖ್ಯ ಇದೆ, ಬಟ್ ದುಡ್ಡೇ ಜೀವನ ಅನ್ನೋದನ್ನ ನಂಬಲ್ಲ. ಓಕೆ, ನಮ್ರತ ಅವ್ರ ತುಂಬ ಚೆನ್ನಾಗಿ ಆಡಿದ್ರಿ. ಬೂಟ್ ಕ್ಯಾಂಪಲ್ಲಿ ನೀವೇ ಹಾಟ್ ಫೇವ್ರೇಟ್ ಅನ್ನೋ ಮಾತಿತ್ತು. ಹೌದು. ಯಾಕೆ ಹೀಗಾಯ್ತು ಇಲ್ಲಿ? No, he plays very well. Maybe. ಸೋತಾಗ ಹೇಗೆ ಅನ್ಸುತ್ತೆ? Feeling bad, but I'm happy for him. He's my friend. I'm very happy. ಇಲ್ಲ, Yeah, we're going to share. No, everybody tells the same thing. ಇಲ್ಲಿ ಬರೋರೆಲ್ಲ ಅದೇ ಹೇಳ, ಸೋತಿದ ತಕ್ಷಣ ಓಕೆ ಇಟ್ಸ್ ಗೇಮ್, ಸೋತಿದ್ದು ನಮ್ಗೇನಿಲ್ಲ, ಬಟ್ ಅವ್ರು ಗೆದ್ರಲ್ಲ ಅದು ಖುಷಿ ಇದೆ ನಮಗೆ. ಇಲ್ಲ, ಆ್ಯಕ್ಚುಲಿ ನಾನು ಹೇಳಬೇಕು, ನನ್ನ ಲೈಫಲ್ಲಿ ಈ ಥರ ಆಟಗಳೇ ಆಡಿಲ್ಲ. ನನ್ನ ಲೈಫಲ್ಲಿ ಯಾವತ್ತೂ ಆಟ ಆಡಿಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸೂಪರ್ ಮಿನಿಟ್, ಸ್ಪೆಷಲಿ ಮೈ ಟ್ರೈನರ್ಸ್ ಫ್ರಮ್ ಬೂಟ್ ಕ್ಯಾಂಪ್, ಎವ್ರಿ ಒನ್. ಐ ಲವ್ ದಮ್ ಸೋ ಮಚ್. ನಂಗೆ ತುಂಬ ಚೆನ್ನಾಗಿ ಆಟ ಆಡಿಸಿದ್ರು. ನಾನು ಇಷ್ಟ ಆಡಬೇಕು ಅಂದರೆ ಎಲ್ಲ ಅವರು. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಐ ವಾಸ್ ವೆರಿ ನರ್ವಸ್ ವೆನ್ ಐ ಕೇಮ್ ಹಿಯರ್. ಹೇಗೆ ಮಾತಾಡೋದು, ಹೇಗೆ ಪಾರ್ಟಿಸಿಪೇಟ್ ಮಾಡೋದು. ಯು ಮೇಡ್ ಇಟ್ ರಿಯಲಿ ಈಸಿ ಫಾರ್ ಅಸ್. ಯು ಆರ್ ದ ಬೆಸ್ಟ್ ಹೋಸ್ಟ್. ಸೀರಿಯಸ್ಲಿ ನಿಮ್ಮಿಂದ ಬಹಳ ಆರಾಮಾಗಿ ಆಡಿದೀವಿ. ಬಹುಶಃ ನಿಮ್ ಜಾಗದಲ್ಲಿ ಬೇರೆ ಯಾರು ಇದ್ದೀರೋ ನಮ್ಮ ಮೋಸ್ಟ್ 2 ಕೌಟ್ ಹೋಗ್ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದೀರಾ. ಅಂಡ್ ಆಲ್ಸೋ ನಮ್ರತಾಜ್ ಸರ್, ಇಟ್ ವಾಸ್ ನಾಟ್ ಅನ್ ಈಸಿ ಫೈಟ್. ಒಬ್ಬ ಹುಡುಗನ್ ಈ ರೇಂಜ್ ಕಾಂಪಿಟೇಷನ್ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ. ಹರಿಸ್ತಾನೆ ಇದಾರೆ ಆಗ್ಲಿಂದ, ಭಯಂಕರ ಹರಿಸಿದ್ದಾರೆ. ನಮ್ಮ ರಿಸರ್ಚ್ ಹೇಳುತ್ತೆ ನೀವು ಮುಂಗಾರು ಮಳೆ 100 ಸಲ ನೋಡಿದಿರಿ ಅಂತ. ಯಾ, ಮೋರ್ ದೆನ್ 100 ಟೈಮ್ಸ್. ಗಾಳಿಪಟ 100 ಸಲ ನೋಡಿದಿರಿ. ಮೋರ್ ದೆನ್. ಅವೆರಡೂ ನನ್ನ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಮೇಲೆ ಇರುತ್ತೆ. ಫೇವರೇಟ್ ಫಿಲ್ಮ್ಸ್. ಯಾವ್ದಾರ ಒಂದು ಹಾಡು ಹೇಳಕ್ಕಾಗುತ್ತಾ? ನೀವು ಹೇಳಬೇಕು, ನೀವು ಹೇಳಿ ನಂಗೆ ಡೈಲಾಗ್ ಪ್ಲೀಸ್. ಮುಂಗಾರು ಮಳೆ ಡೈಲಾಗ್. ನಾನಾ? ನೀವು ಹಾಡು ಹೇಳಿ, ಆಮೇಲೆ ನಾನು ಡೈಲಾಗ್ ಹೇಳ್ತೀನಿ. ಇಲ್ಲ, ನೀವು ಫಸ್ಟ್ ಡೈಲಾಗ್ ಹೇಳಿ. ನೀವು ಒಂದು ಹಾಡು ಹಾಡಿ. ಅರಳುತ್ತಿರು ಜೀವದ ಗೆಳೆಯ, ಸ್ನೇಹದ ಸಿಂಚನದಲ್ಲಿ ಬಾಡದಿರು ಪ್ರೇಮದ ಹೂವೇ, ಪ್ರೇಮದ ಬಂಧನದಲ್ಲಿ ಮನಸ್ಸಲ್ಲೇ ಇರಲಿ ಭಾವನೆ, ಮಿಡಿಯುತ್ತಿರಲಿ ಮೌನ ವೀಣೆ, ಹೀಗೆ ಸುಮ್ಮನೆ. ನೈಸ್, ಥ್ಯಾಂಕ್ ಯು ವೆರಿ ಮಚ್. ಡೈಲಾಗ್. ಓಕೆ, ಯಾವ ಡೈಲಾಗ್ ಬೇಕು? ನದಿ ಪಕ್ಕದಲ್ಲಿ ಕುಡ್ಕೊಂಡು. ಓಕೆ, ನಂದಿನಿಯವರು ನೀವು ಸಿಗಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ. ನಿಮ್ಮ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟು ಸಾಕು. ರಿವೈಂಡ್ ಮಾಡ್ಕೊಂಡು ಹೇಗೋ ಇಡೀ ಲೈಫೇ ಕಳೆದು ಬಿಡ್ತೀನಿ ರೀ. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ಯಾವತ್ತೂ ಮರೆಯೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತು ಈ ದರಿದ್ರ ಹಾರ್ಟಲ್ಲಿ. ತಲೆಯಲ್ಲಿ ಗಾಯ ಆದರೆ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ, ಆದರೆ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಥ್ಯಾಂಕ್ ಯು. ರಕ್ಷಿತ್ ಅವರ ಮನಿ ಟ್ರೀನ ನೋಡ್ಕೊಂಬೋಣ, ಬನ್ನಿ. ಮನಿ ಟ್ರೀ ಪ್ಲೀಸ್. ರಕ್ಷಿತ್ ಅವರೇ, ನೀವೀಗ 50,000ದಲ್ಲಿದ್ದೀರಾ. ಮುಂದಿನ ಆಟ 1 ಲಕ್ಷಕ್ಕೆ ಆಡ್ತೀರಾ. ಅಲ್ಲಿಂದ 2 ಲಕ್ಷ, 3, 4, 5, 5ರಿಂದ ಒಂದು ಹೈ ಜಂಪ್ 10 ಲಕ್ಷಕ್ಕೆ. ಈ ದಾರಿಲಿ 3 ಲೈಫ್ ಅಂದರೆ ಜೀವದಾನ ಇರುತ್ತೆ. ಹಾಗೆ ಆ 3 ಲಕ್ಷ ಏನಿದೆ ಅದು ಸೇಫ್ ಝೋನ್. ಈ ದಾರಿಲಿ ನೀವು ಆಟನ ಕ್ವಿಟ್ ಮಾಡಬೇಕು ಅನ್ಸಿದ್ರೆ ಮಾಡಬಹುದು, ಆದರೆ ಬ್ಲೂ ಪ್ರಿಂಟ್ ನೋಡೋಕ್ಕಿಂತ ಮುಂಚೆನೇ ನೀವು ಆ ತೀರ್ಮಾನ ತಗೋಬೇಕು. ಕ್ಲಿಯರ್? ಓಕೆ ಸರ್, ಡನ್. ರಕ್ಷಿತ್ ಅವರ 1 ಲಕ್ಷದ ಆಟ ಯಾವುದು? ಬ್ಲೂ ಪ್ರಿಂಟ್ ಪ್ಲೀಸ್. ಸ್ಟೋರಿ
ಸೊಳ್ಳೆ ಬತ್ತಿ ಹೋಗಿ ಕಾಯಿಲ್ ಬಂತು, ಸಿರಪ್ ಹೋಗಿ ಸಿರಿಂಜ್ ಬಂತು, ಹಾಗೆ ಗ್ರಾಮ್ ಫೋನ್ ಹೋಗಿ ಸಿಡಿ ಬಂತು. ಅದೇ ಸಿಡಿ ತುಂಬಿರುವ ಕವರ್ಗಳನ್ನು ಮೇಜಿನ ಮೇಲೆ ಮೋಜುಗಾರನಂತಿರುವ ಆಟಗಾರ ಯು ಆಕಾರದಲ್ಲಿ ಜೋಡಿಸಬೇಕು. ನಂತರ ಒಂದು ಸೈಡ್ನಿಂದ ಸಾಲುಗಟ್ಟಿರುವ ಸಿಡಿ ಕವರ್ಗಳನ್ನು ತಳ್ಳಬೇಕು. ಒಂದಕ್ಕೊಂದು ಉರುಳಿಸಿ ಕೊನೆಗಿರುವ ಸಿಡಿ ಕವರ್ ಅನ್ನು ಮೇಜಿನ ಕೆಳಗಿರೋ ಟಬ್ ಒಳಗೆ ಬೀಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ರಕ್ಷಿತ್, ಈ ಆಟ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಸಿ ಡಿ ಕವರ್ಗಳು ಇಡಬೇಕಾದ್ರೆ ಒಂದು ಸಿ ಡಿ ಕವರ್ ಬಿದ್ದರೂ ಕೂಡ ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಡ್ತೀವಿ. ಎಕ್ಸ್ಪೆಷಲಿ ಆಫ್ಟರ್ 40 ಸೆಕೆಂಡ್ಸ್ ಸಿ ಡಿಗಳು ಬಿದ್ದುಬಿಟ್ರೆ ಕಮ್ ಬ್ಯಾಕ್ ಭಾಳ ಕಷ್ಟ ಆಗುತ್ತೆ. ಸೊ ಬಿ ಕೇರ್ಫುಲ್. ಯಾಕೆ ಮಾತಾಡ್ತಿಲ್ಲ, ಏನು ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಸರ್, ಅದೇ ನೀವು ಹೇಳ್ತಿದ್ದೀನ ಇಮ್ಯಾಜಿನ್ ವಿಜುವಲೈಸ್ ಮಾಡ್ಕೊತ ಇದ್ದೆ. ಅಲ್ಲಿ ಹೋಗ್ಬಿಟ್ನಾ? ರೆಡಿ ರಕ್ಷಿತ್? ರೆಡಿ ಸರ್. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಆರಾಮಾಗಿ ರಕ್ಷಿತ್. ಸೈಡ್ಗೆ ಬಂದು ಜೋಡಿಸ್ಕೊಳ್ಳಿ. ರಕ್ಷಿತ್ ಸೈಡ್ಗೆ ಬಂದ್ರೆ ಒಳ್ಳೇದು. ಸಿಡಿ ಪಕ್ಕದಲ್ಲಿ ಸಿಡಿನ ನೀಟಾಗಿ ಜೋಡಿಸ್ಬೇಕು. 40 seconds to go, ರಕ್ಷಿತ್. ಗುಡ್ ಗೋಯಿಂಗ್ ರಕ್ಷಿತ್. ಈ ಆಟ ಇರೋದೇ ಇಲ್ಲಿಂದ. ವೆರಿ ಗುಡ್, ಬಟ್ ಬಹಳ ಚೆನ್ನಾಗಿ ಆಡ್ತಿದ್ದಾರೆ. ಡೋಂಟ್ ಶೇಕ್ ದಿ ಟೇಬಲ್. $14 seconds to go. ಲಕ್ಷದ ಆಟದಲ್ಲಿ ಮಹಿಪಾಲಿಗೆ ಸಿಡಿಗಳು ವರವಾಗತ್ತಾ? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ತಳ್ಳು. ಗೇಮ್ ರಕ್ಷಿತ್ ಈಗ ಗೆದ್ದಿರೋ ದುಡ್ಡು 1 ಲಕ್ಷ ರೂಪಾಯಿ. ಸರ್ ಅಲ್ಲಿ 1 ಸಿಡಿ ಬೀಳ್ಸಿದ್ರೆ 1 ಲಕ್ಷ, 2 ಸಿಡಿ ಬೀಳ್ಸಿದ್ರೆ 2 ಲಕ್ಷ. ನಿಮ್ಮ ಫೋನ್ ನಂಬರ್ ಕೊಟ್ಟೋಗಿ ಕಳಿಸ್ತೀವಿ. ರಕ್ಷಿತ್, ಉಳಿದಿದ್ದು ಬರೀ ಕೊನೆ 5 ಸೆಕೆಂಡ್ ಮಾತ್ರ. ಆ 5 ಸೆಕೆಂಡಲ್ಲಿ ನೀವು ಕನ್ಫ್ಯೂಸ್ ಆಗಿದ್ರಿ. ಹೌದು, ಅಂದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟಿದ್ದೆ. ಆಮೇಲೆ ಹಿಂಗೆ ಮತ್ತೆ ತೆಗಿಯಕ್ಕೆ ಹೋಗಿ ಶೇಕ್ ಅಪ್ದೆಲ್ಲ ಚೆಲ್ಬಿಡ್ತೀನಿ ಗೊತ್ತಾಯ್ತು. ಅದಕ್ಕೆ ಒಂದ್ಸಲ ಜೋರಾಗಿ ಹೊಡೆದ ಈ ಕಡೆಯಿಂದ ಅದೊಂದು ಸ್ವಲ್ಪ ಮೂವ್ ಆಗ್ಬಿಟ್ಟು ಹಿಂಗಿತ್ತು. ಬಾ, ಟೆನ್ಷನ್ ಇತ್ತಲ್ಲ, ಶೇಕ್ ಆಗ್ಬಿಡುತ್ತೆ. ನನಗೆ ಗೊತ್ತಿತ್ತು ನನ್ನ ಮೊಮ್ಮಗ ಸೋಲಲ್ಲ ಅಂತ. ನಮಗೂ ಗೊತ್ತಿತ್ತು ರಕ್ಷಿತ್ ಸೋಲಲ್ಲ ಅಂತ, ಯಾಕಂದ್ರೆ ನಿಮ್ಮ ಮೊಮ್ಮಗನಿಗೆ ಬಹಳ ಚೆನ್ನಾಗಿ ಗೊತ್ತು. ಏನು ಬುಟ್ಟಿಗೆ ಹಾಕೊಳ್ಳೋದು, ಬುಟ್ಟಿಗೆ ಬೀಳೋದು, ಬ್ಯಾಲೆನ್ಸ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು, ಬುಟ್ಟಿ. ಗಂಡ್ಮಕ್ಳಿಗೆ ಅವೆಲ್ಲ ಗೊತ್ತಿರ್ಬೇಕು. ಹೌದು, ಎಲ್ಲ ಅಜ್ಜಿಯಿಂದ ಬಂದ ಬಳವಳಿ. ರಕ್ಷಿತ್ ಅವರೇ, ನಿಮ್ಮ ಅಕೌಂಟಲ್ಲಿ 1 ಲಕ್ಷ ರೂಪಾಯಿ ಇದೆ. ನೆಕ್ಸ್ಟ್ ಆಟ 2 ಲಕ್ಷ ರೂಪಾಯಿ. ಆಡ್ತೀರಾ ಇಲ್ಲ ಬಿಡ್ತೀರಾ? ಆಡ್ಬೇಕು. ಆಡ್ತೀನಿ. ಹಾಗಾದ್ರೆ ನಿಮ್ಮ 2 ಲಕ್ಷದ ಆಟ ಯಾವುದು ನೋಡೋಣ? ಖಂಡಿತ. ಮೊಮ್ಮಗನೇ, 2 ಲಕ್ಷದ ಆಟ ಆಡು. 3 ಲಕ್ಷದ ಆಡ್ಬೇಕಾ ಬೇಡವಾ? ನಾನು ಚಾಯ್ಸ್ ಮಾಡ್ತೀನಿ. 2 ಲಕ್ಷದ ಆಟ ಗೆದ್ರೆ ಆ ಚಾಯ್ಸ್ ನಿಮ್ಗೆ ಸಿಗುತ್ತೆ. ಅಲ್ಲಿ ರೆಡಿ ಆಗ್ತದೆ ಗೆಲ್ದರ ಆಟ. ಸೊ ನೋಡೋಣ ನಿಮ್ಮ 2 ಲಕ್ಷದ ಆಟ ಯಾವುದು ಅಂತ. ನೀಲಾಂಬರಿ ರಕ್ಷಿತ್ ಅವರ 2 ಲಕ್ಷದ ಆಟ ಯಾವುದು? ಬ್ಲೂ ಪ್ರಿಂಟ್ ಪ್ಲೀಸ್. ಗೋಯಿಂಗ್ ಗೋಲಿಬಾರ್. ಗೋಲಿ ಆಡಿ ಎಷ್ಟೋ ವರ್ಷಗಳಾದ್ವು. ಗೋಲಿ ಆಡಿ ಗೊತ್ತಿದ್ದೋರ್ಗೆ ಇಲ್ಲಿ ಅದೇ ಗೋಲಿ ಲಕ್ಷ ಗೆಲ್ಲೋ ಗೋಲ್ ಆಗಿದೆ. ಕೊಂಚ ಏರು ಇರುವ ಟೇಬಲ್ ಮೇಲೆ 3 ಗೋಲಿಗಳನ್ನು ಉರುಳಿಸಿ ಚಮಚದ ಮೂಲಕ ಅದು ನೆಲಕ್ಕುರುಳದಂತೆ ಬ್ಯಾಲೆನ್ಸ್ ಮಾಡಬೇಕು. 3ರಲ್ಲಿ 1 ಗೋಲಿ ನೆಲಕ್ಕುರುಳಿದ್ರು ಗೇಮು ಗೆಲ್ಲೋಕಾಗೋದಿಲ್ಲ. ಇದನ್ನು ಪೂರ್ತಿಗೊಳಿಸಲಿರೋ ಕಾಲಾವಕಾಶ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ರಕ್ಷಿತ್, ಈ ಆಟನ ನಾವು ಸುಯಿಸೈಡ್ ಪಾಯಿಂಟ್ ಅಂತ ಕರಿತೀವಿ. ನೀವು ಒಪ್ಕೋತೀರಾ? ಬಾಳ ಬದುಕಕ್ಕಿಂತ ಮುಂಚೆನೆ ಸೂಸೈಡ್ ಮಾಡಿಸ್ತಾವ್ರಲ್ಲ. ಕಷ್ಟ ಏನಿದೆ
ಅದನ್ನು ಮೊದಲು ಈಗ ಗೆದ್ದುಬಿಟ್ರೆ ಆಮೇಲೆ ಎಲ್ಲ ಈಸಿ. ನಿಮ್ಮ ಸೀರಿಯಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ಗೋಲಿ ಹಿಮ, ಒಂದು ಗೋಲಿ ಗೌರಿ, ಇನ್ನೊಂದು ನೀವೇ. ರೆಡಿ? The game begins in 3, 2, 1. ಜೋರಾಗಿ ಹೊಡಿಬೇಡಿ. ವೆರಿ ಗುಡ್ ರಕ್ಷಿತ್. ಜೋರಾಗಿ ಹೊಡಿಬೇಡಿ. ಸೂಪರ್. Level 6. Fail. ಗೌರಿನ ಮ್ಯಾನೇಜ್ ಮಾಡಕ್ ಹೋಗ್ಬಿಟ್ಟು ಹಿಮ ಬಿದ್ದಂಗಾಯ್ತು. ಇಲ್ಲ, ಅವರಿಬ್ಬರನ್ನ ಬದುಕಿ ನಾನು ಬಿದ್ದೋಗ್ಬಿಟ್ಟೆ. ವಾಟ್ ವೆಂಟ್ ರಾಂಗ್? ಪ್ರಾಕ್ಟೀಸ್ ಮಾಡಿಲ್ವ ನೀವು ಇದನ್ನ? ಈ ಗೇಮು ತುಂಬ ಹೈಯರ್ ಸ್ಟೇಜಸ್ ಬರುತ್ತೆ ಅಂತ ಪ್ರಾಕ್ಟೀಸ್ ಮಾಡಿರಲಿಲ್ಲ. 2 ಲಕ್ಷ ಕಮ್ಮಿ ಸ್ಟೇಜಾ? ಒಂದು ಲೈಫನ್ನು ನೀವು ಕಳ್ಕೊಂಡಿದ್ದೀರಾ, 2 ಇದೆ. ಅವೆರಡನ್ನೂ ಇಟ್ಕೊಂಡ್ಬಿಟ್ಟು ಒಂದು ಗೇಮ್ ಚೇಂಜ್ ಮಾಡಿಕೊಟ್ಬಿಡಿ. ನನ್ನ ಹತ್ರ ಒಂದು ಆಫರ್ ಇದೆ. ನಿಮ್ಮ ಹತ್ರ ಇರೋ 2 ಲೈಫಲ್ಲಿ 1 ಲೈಫನ್ನು ನನಗೆ ನೀವು ಕೊಟ್ಟರೆ ನಾನು ಆಟನ ಬದಲಾಯಿಸ್ತೇನೆ. ಓಕೆ ಸರ್. ಡೀಲ್? ಡೀಲ್. ಸೊ ನಿಮ್ಮ ಹತ್ರ ಲೈಫ್ ಇರಲ್ಲ. ಯಾ, ಗ್ಯಾರಂಟಿ? ಗ್ಯಾರಂಟಿ ಸರ್. ನಾವು ಗೇಮನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಇದು ರಕ್ಷಿತ್ ಅವರ ಕೊನೆಯ ಅವಕಾಶ, ಲಾಸ್ಟ್ ಚಾನ್ಸ್. ನೀಲಾಂಬರಿ, ರಕ್ಷಿತ್ ಅವರು ಆಡೋ ಆಟ ಯಾವುದು? ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಹರಿರಾಮ. ಪುರಾಣ ಪುರುಷ ಅರ್ಜುನ ಸಿಂಗಲ್ ಕಣ್ಣು ಬಳಸಿ ನೀರಿನಲ್ಲಿ ಕಾಣೋ ಕಾಣೆ ಫ್ಯಾಮಿಲಿಯ ಮೀನಿಗೆ ಗುರಿ ಇಟ್ಟಿದ್ದು ಎಲ್ಲರಿಗೂ ಗೊತ್ತು. ಅದೇ ರೀತಿ ಇಲ್ಲಿ ಆಟಗಾರ ರಬ್ಬರ್ ಬ್ಯಾಂಡ್ ನಿಂದ ಹೊಡೆದು ಟಿಶ್ಯೂ ರೋಲ್ ತುದಿಗೆ ನೇತು ಬಿಟ್ಟಿರುವ ಟಿನ್ ಅನ್ನು ನೆಲಕ್ಕೆ ಉರುಳಿಸಬೇಕು. ಅಲ್ಲಿ ಅರ್ಜುನ ಸಿಂಗಲ್ ಕಣ್ಣು ಬಳಸುವಂತೆ ಇಲ್ಲಿ ಆಟಗಾರ ಸಿಂಗಲ್ ಆಗಿ ಆಡಲು ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಈ ಗೇಮು ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂದ್ರೆ ಒಂದೊಂದು ಕ್ಯಾನ್ ಉರುಳಿಸಕ್ಕೆ ನಿಮ್ಮ ಹತ್ರ 20 ಸೆಕೆಂಡ್ ಇದೆ. 3 ಕ್ಯಾನ್ಗಳು ಕೆಳಗೆ ಬೀಳಬೇಕು. ಕ್ಯಾನ್ ಮಾತ್ರ ಅಲ್ಲ, ನೀವು ಹೊಡೆಯೋ ರಬ್ಬರಿಂದ ಪೇಪರ್ಗೆ ಬಿದ್ದು ಪೇಪರ್ ಹರಿದು ಕೆಳಗೆ ಬೀಳಬೇಕು. ನೀವು ಆಡ್ತಿರೋದು 2 ಲಕ್ಷಕ್ಕೆ. ಅಜ್ಜಮ್ಮ ಏನ್ ಹೇಳ್ತೀರಾ? ನನ್ನ ಮೊಮ್ಮಗ ಆಡ್ತಾನೆ ಇದನ್ನ ಚೆನ್ನಾಗಿ ಅನ್ಕೋತೀನಿ ನಾನು. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಈ ಗೋಲಿ ಆಡೋದು, ಆಮೇಲೆ ಏನಂತಾರೆ ಗಿಲ್ಲಿ ದಾಂಡು, ಇವೆಲ್ಲ ಚೆನ್ನಾಗಿ ಆಡ್ತಿದ್ದ. ಹಾಗಾಗಿ ಇದು ಆಡ್ತಾನೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಅಜ್ಜಿ ಬಳುವಳಿ. ರೆಡಿ ರಕ್ಷಿತ್? ರೆಡಿ ಸರ್. ಲೈಫ್ ಬಾಯ್, ಲೈಫ್ ಚೇಂಜಿಂಗ್. The game begins in 3, 2, 1. ಗುರಿ ಇಡೋದ್ರಲ್ಲಿ ನಮ್ಮ ಹುಡುಗ ಜೋರು. 2 ಲಕ್ಷದ ಗುರಿನ ನಮ್ಮ ಹುಡುಗ ತಲುಪ್ತಾರ ನೋಡ. ಬೇಗ ಬೇಗ ರಕ್ಷಿತ್, 40 ಸೆಕೆಂಡ್ಸ್ ಇದೆ. ಓ, ಇಷ್ಟೊತ್ತಿಗೆ ಒಂದು ಹೊಡೆದಿರ್ಬೇಕಾಗಿತ್ತು ನನ್ನ ಪ್ರಕಾರ. ಲೈಫ್ ಕೊಟ್ಟು ಆಟ ಆರಿಸ್ಕೊಂಡ ಮಹಿ ಗುರಿ ಇಡೋದ್ರಲ್ಲಿ ಯಾಮಾರ್ಬಿಟ್ರ. ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಇಷ್ಟೊತ್ತಿಗೆ ಒಂದು ಹೊಡೆದಿರ್ಬೇಕಾಗಿತ್ತು ನನ್ನ ಪ್ರಕಾರ. Time is running out, as always. Game over. Bad luck. Yeah, totally bad luck. ಹೇಗೆ ನಿಂತ್ಕೊಂಡಿದೆ ನೋಡಿ.
ಇದನ್ನ ನೀವು ಒಂದೊಂದಾಗೆ ಈ ತರ ಬೀಳಿಸಿದ್ರೆ 2 ಲಕ್ಷ ನಿಮ್ದಾಗ್ತಿತ್ತು. ಆಗ್ಲಿಲ್ವೇ? ನನಗನ್ಸ್ತಿರೋದು ನೀವು ಗೋ ಅಂಡ್ ಗೋಲಿಬಾರೆ ಆಡ್ಬೇಕಿತ್ತು. 20 ಸೆಕೆಂಡ್ ಆಡಿದ್ರಿ, ನೆಕ್ಸ್ಟ್ ಗೇಮ್ ಒಂದು 30-35 ಇಲ್ಲ 60 ಆಡ್ಬೋದಾಗಿತ್ತು, ಇಲ್ಲ ಫೈನಲ್ ಅಲ್ಲಿ ಪೂರ್ತಿ ಮಾಡ್ಬೋದಾಗಿತ್ತು. ನೀವು ಹೇಳೋದ್ರಲ್ಲಿ ಆಕ್ಚುಲಿ ಪಾಯಿಂಟ್ ಇದೆ, ಬಟ್ ನನಗನ್ಸಿದ್ದೇನು ಅಂತಂದ್ರೆ ಗೊತ್ತಿಲ್ಲದಿರೋ ಗೇಮಲ್ಲಿ ಜಾಸ್ತಿ ಕಾಲ ಕಳೆದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿರೋ ಗೇಮಲ್ಲಿ ಹೊಡೆದಾಡ ಜಾಸ್ತಿ ಹೊತ್ತು ಮಾಡ್ಬೋದು ಅಂತ. ಸೊ ಹಾಗೆ ಬಟ್ ಆಗ್ಲಿಲ್ಲಲ್ಲ. ಬರಲ್ಲ. ಬಹಳ ಚೆನ್ನಾಗಿ ಆಡಿದಿರ ರಕ್ಷಿತ್. ಥ್ಯಾಂಕ್ ಯು ಸರ್. ಅಂಡ್ ಥ್ಯಾಂಕ್ ಯು ಸೊ ಮಚ್. ನೀವು ತಗೊಂಡು ಹೋಗ್ತಿರೋ ದುಡ್ಡು 50,000 ರೂಪಾಯಿ ಪ್ಲಸ್ ಶರ್ಟ್ ಬಿಚ್ಚಿದ್ಕೆ 10,000 ಬೋನಸ್. ನಿಮ್ಗೆ ಹೇಗನ್ಸ್ತು ಸೂಪರ್ ಮಿನಿಟ್ಗೆ ಬಂದು? ಲೈಫ್ ಇಸ್ ಸೂಪರ್ ಮಿನಿಟ್. ಐ ಚೆರಿಶ್ ದಿಸ್ ಮೂಮೆಂಟ್. ತುಂಬ ಚೆನ್ನಾಗಿತ್ತು. ಟೈಮ್ ವ್ಯಾಲ್ಯೂ ಗೊತ್ತಾಯಿತು. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ವೆರಿ ನೈಸ್. ನಿಮ್ಗೆ ಹೇಗನ್ಸ್ತು ಸೂಪರ್ ಮಿನಿಟ್? ಇಟ್ ವಾಸ್ ಅ ವೆರಿ ಗುಡ್ ಎನ್ಕೌಂಟರ್ ವಿತ್ ಯು. ತುಂಬ ಸಪೋರ್ಟ್ ಮಾಡಿದ್ರಿ, ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಆಡಲಿಕ್ಕೆ. ಆ್ಯಂಡ್ ಆಸ್ ಯೂಶುವಲ್ ಹಿಮಾ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೀ ಕೂಡ. ಸೊ ಅವರು ಒಂದು ಒಳ್ಳೆ ಫೈಟ್ ಕೊಟ್ಟಿರೋದ್ರಿಂದ ಗೇಮ್ಸ್ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಮಜಾ ಕೊಡೋದು. ಬಟ್ ಈಗೀಗ ನಾನು ಒಬ್ಬನೇ ಆಡ್ತಿರ್ಬೇಕಾದ್ರೆ ಸ್ವಲ್ಪ ಫೋಕಸ್ ಮಾಡೋಕೆ ಇನ್ನೂ ಟ್ರೈ ಮಾಡ್ತಿದ್ದೆ. ಬಟ್ ಅಗೇನ್ ಬ್ಯಾಡ್ ಲಕ್. ಬಟ್ ಓವರ್ ಆಲ್ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಸಿಕ್ಕಾಪಟ್ಟೆ ಮಜಾ ಮಾಡಿದೆ. ನಾನು ಹೇಳಿದ್ನಲ್ಲ ಅಂಗನವಾಡಿಗೆ ಹೋಗಿರಲಿಲ್ಲ, ಎಲ್ಲ ಆಟನೂ ಆಡ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್. ನೀವಿಬ್ರು ಬಂದು ನಮ್ಮ ಸೂಪರ್ ಮಿನಿಟ್ ಅಲ್ಲಿ ಇಷ್ಟು ಚೆನ್ನಾಗಿ ಆಡಿದ್ದಕ್ಕೆ ಆ್ಯಂಡ್ ಎಲ್ಲ ಕ್ರೌಡ್ ನಿಮ್ಮ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನನ ಗೆಲ್ತಿರೋದು ನಮ್ರತಾ. ಥ್ಯಾಂಕ್ ಯು ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ಎಕ್ಸ್ಪೆಷಲಿ ನೀವಿಬ್ಬರು ತುಂಬ ಎಂಟರ್ಟೈನ್ ಮಾಡಿದ್ರಿ. ಆಮೇಲೆ ವಿನಯ್, ನಿಮ್ಗೊಂದು ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಮ ಬ್ರದರ್ನ ಚಾಲೆಂಜ್ ಬಗ್ಗೆ ನಮಗೆ ಹೇಳ್ಕೊಟ್ಟಿದ್ದಕ್ಕೆ. ಈಗ ಅಜ್ಜಮ್ಮ ಕೊನೆಯದಾಗಿ ಒಂದು ವಂದನಾರ್ಪಣೆ ಗೀತೆಯನ್ನು ಹಾಡ್ತಾರೆ. ಹಾಡಿ. ಏನ್ ಆಡ್ಬೇಕು? ಯಾವ್ದಾರು ಒಂದು ಹಾಡು. ನನಗೆ ಬರಲ್ಲ. ಅವ್ರು ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಹೌದಾ? ಮ್ಯೂಸಿಕ್ ಪ್ಲೀಸ್. ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ್ತಿ ನಮ್ರತಾ. ಬಾಟ್ಲುಗಳನ್ನ ಸರಿಯಾಗಿ ಜೋಡಿಸೋದು ಮುಖ್ಯ. ನಮ್ರತಾ ಚೆನ್ನಾಗಿ ಜೋಡಿಸ್ತೀವಿ. ನನ್ನ ಪ್ರಕಾರ ನೀಟಾಗಿ ನಿಲ್ಸಿದ್ದಾರೆ. ಓ ಗೇಮ್